ಓಂ ಶಾಂತಿ. 3/3/25 प्रातः मुरली बाप-दादा मधुबन। मीठे बच्चे, इस बेहद नाटक को सदा स्मृति में रखो तो अपार ಖುಷಿ रहेगी। ಬಾಬಾ ಹೇಳ್ತಾರೆ, ಮಧುರದ ಮಕ್ಕಳೇ, ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಂಡಾಗ ಅಪಾರ ಖುಷಿ ಇರುತ್ತೆ। इस नाटक में जो अच्छे पुरुषार्थी और अनन्य है उनकी पूजा भी अधिक होती है। ಈ ನಾಟಕದಲ್ಲಿ ಯಾರು ಒಳ್ಳೆ ಪುರುಷಾರ್ಥಿಗಳು ಮತ್ತು ಅನನ್ಯ ಮಕ್ಕಳಾಗಿದ್ದಾರೆ ಅವ್ರದ್ದು ಪೂಜೆನೂ ಸಹ ಅಧಿಕ ಒಂದು ಹೆಚ್ಚಿನದಾಗಿ ನಡೆಯುತ್ತೆ। प्रश्न, कौन सी स्मृति दुनिया के सब दुखों से मुक्त कर देती है? हर्षित रहने की युक्ति क्या है? ಯಾವ ಒಂದು ಸ್ಮೃತಿ ಪ್ರಪಂಚದ ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತ ಮಾಡಿಬಿಡುತ್ತೆ? ಕೇವಲ ಆ ಒಂದು ಸ್ಮೃತಿ ಪ್ರಪಂಚದ ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತೆ। ಹರ್ಷಿತರಾಗಿರ್ಲಿಕ್ಕಾಗಿ ಯುಕ್ತಿ ಏನಾಗಿದೆ? ಯಾವ ಸ್ಮೃತಿ? सदा स्मृति रहे कि अभी हम भविष्य नई दुनिया में जा रहे हैं। सदा ಸ್ಮೃತಿ ಇರಬೇಕು, ಈಗ ನಾವು ಭವಿಷ್ಯ ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ। भविष्य की खुशी में रहो तो दुख भूल जाएंगे। ಭವಿಷ್ಯದ ಖುಷಿಯಲ್ಲಿ ಇದ್ದಾಗ ದುಃಖ ಮರೆತು ಹೋಗುತ್ತೆ, ಈಗಿನ ಪ್ರಪಂಚದ ದುಃಖ ಮರೆತು ಹೋಗುತ್ತೆ। विघ्नों की दुनिया में विघ्न तो आएंगे लेकिन स्मृति रहे। ಪ್ರಪಂಚನೇ ಎಂಥ ಪ್ರಪಂಚ? ವಿಘ್ನಗಳ ಪ್ರಪಂಚ। ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳು ಬರುತ್ತವೆ, ಆದರೆ ಸ್ಮೃತಿ ಇರಬೇಕಾಗಿದೆ। ಏನು ಸ್ಮೃತಿ ಇರಬೇಕಾಗಿದೆ? इस दुनिया में हम बाकी थोड़े दिन है तो हर्षित रहेंगे। ಈ ಪ್ರಪಂಚದಲ್ಲಿ ನಾವು ಕೆಲವು ದಿನಗಳು ಇರ್ತೀವಿ ಅಂದಾಗ ಹರ್ಷಿತರಾಗಿರ್ತೀವಿ। ಇನ್ನು ಭಾಳ ಸಮಯ ಇಲ್ಲ, ಕೆಲವು ದಿನಗಳಿರ್ತೀವಿ ಅಂದಾಗ, ಸ್ವಲ್ಪ ಸಮಯ ಇರ್ತೀವಿ ಅಂದಾಗ ಬಾಬಾ ಹೇಳ್ತಾರೆ ಹರ್ಷಿತರಾಗಿರ್ತೀರಿ। ಗೀತ್ ಜಾಗ್ ಸಜ್ಜನಿಯ ಜಾಗ್, ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ। ಪ್ರಿಯತಮ ಬಂದು ಏನು ಹೇಳ್ತಾರೆ? ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ। ओम शांति। ये गीत बड़ा अच्छा है। गीत सुनने से ही ऊपर से लेकर 84 जन्मों का राज बुद्धि में आ जाता है। ಈ ಹಾಡು ಬಹಳ ಚೆನ್ನಾಗಿದೆ। ಹಾಡನ್ನು ಕೇಳೋದ್ರಿಂದಲೇ ಮೇಲಿಂದ ಹಿಡಿದು 84 ಜನ್ಮಗಳ ರಹಸ್ಯ ಎಲ್ಲ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ। ಹೇಗೆ ಎದ್ದಿದ್ವಿ ಹಗಲಲ್ಲಿ, ಇವಾಗ ರಾತ್ರಿ ಕೊನೆಯಲ್ಲಿ ಹೇಗೆ ಮಲಗಿದ್ದೀವಿ ಎಲ್ಲ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ, ರಹಸ್ಯ ಎಲ್ಲ ಬಂದ್ಬಿಡುತ್ತೆ। ಯಾವ ಒಂದು ಜಾಗೃತ ಅವಸ್ಥೆ, ಯಾವ ನಿದ್ದೆ ಎಲ್ಲ ಸ್ಮೃತಿಗೆ ಬಂದ್ಬಿಡುತ್ತೆ। ये भी बच्चों को समझाया है, तुम जब ऊपर से आते हो तो वाया सूक्ष्म वतन से नहीं आते हो। ಇದು ಸಹ ಮಕ್ಕಳಿಗೆ ತಿಳಿಸಲಾಗಿದೆ। ನೀವು ಯಾವಾಗ ಮೇಲಿಂದ ಬರ್ತೀರಾ, ಮನೆಯಿಂದ ಕೆಳಕ್ಕೆ ಬರ್ತೀರಾ, ಆಗ ವಾಯ ಸೂಕ್ಷ್ಮವತನ ಬರೋದಿಲ್ಲ। ಅವಿ ವಾಯ ಸೂಕ್ಷ್ಮವತನ ಹೋಕರ್ ಜಾನ ಹೇ। ಈಗ ಹೋಗುವಾಗ ಸೀದಾ ಹೋಗೋಂಗಿಲ್ಲ ಮನೆಗೆ, ಸೂಕ್ಷ್ಮವತನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗಬೇಕು। ಸೂಕ್ಷ್ಮವತನ ಬಾಬಾ ಅಭಿ ಹಿ ದಿಖಾತೆ ಹೇ। ಸೂಕ್ಷ್ಮವತನ ಬಾಬಾ ಈಗಲೇ ತೋರಿಸುವಂತಹದ್ದು। सत्युग त्रेता में इस ज्ञान की बात भी नहीं रहती है। ಸತ್ಯುಗ ತ್ರೇತಾದಲ್ಲಿ ಈ ಜ್ಞಾನದ ಮಾತುಗಳೇ ಇರೋದಿಲ್ಲ। ನಾ ಕೋಯಿ ಚಿತ್ರ ಆದಿ ಹೇ, ಚಿತ್ರಗಳು ಇರೋದಿಲ್ಲ। ಯಾಕೆ?
ಚೈತನ್ಯದಲ್ಲಿ ನಾವೇ ಜೀವಂತ ದೇವತೆಗಳಿರ್ತೀವಿ ಅಂದರೆ ಚಿತ್ರಗಳು ಬೇಕಾಗಿಲ್ಲ, ಮಂದಿರಗಳು ಬೇಕಾಗಿಲ್ಲ, ಜ್ಞಾನನೂ ಬೇಕಾಗಿಲ್ಲ. ಭಕ್ತಿ ಮಾರ್ಗ में तो ಅಥಾಹ ಚಿತ್ರ है. ಭಕ್ತಿ ಮಾರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ಚಿತ್ರಗಳಿವೆ. ದೇವಿयों आदि की पूजा भी बहुत होती है. ದೇವಿಯರದು ನವರಾತ್ರಿ ದೇವಿಯರದು ಪೂಜೆ ಬಹಳ ನಡೆಯುತ್ತೆ. दुर्गा काली सरस्वती है तो एक ही है, परंतु नाम कितने रख दिए है. ದುರ್ಗಾ ಕಾಳಿ ಸರಸ್ವತಿ ಒಬ್ಬರೇ ಆಗಿದ್ದಾರೆ, ಆದರೆ ಎಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ. ಯಾರೋ ಒಬ್ಬರೇ ಅಮ್ಮಮ್ಮ ಅಲ್ವಾ ದುರ್ಗಾ. ಮತ್ತೆ ಕಾಳಿ ರೂಪ ತೋರಿಸಿದ್ರು. ತನ್ನ ಹಳೆ ಸಂಸ್ಕಾರದ ಮೇಲೆ ಕಾಳಿ ರೂಪ ತೋರಿಸಿ ಏನು ಮಾಡಿದ್ರು, ಭಸ್ಮ ಮಾಡ್ಕೊಂಡ್ಬಿಟ್ರು. ಸರಸ್ವತಿ ನಂಬರ್ 1 ಜ್ಞಾನದಲ್ಲಿ ಜ್ಞಾನ ವೀಣೆ ನುಡಿಸೋದ್ರಲ್ಲಿ. ದುರ್ಗಾ ತನ್ನ ಒಂದು ದುಃಖ ವಿಘ್ನಗಳನ್ನು ದೂರ ಮಾಡ್ಕೊಂಡು ಬೇರೆಯವ್ರಿಗೂ ಮಾಡಿದ್ರು. जो अच्छा पुरुषार्थ करते होंगे ಅನನ್ಯ ಹೋಂಗೆ. ಬಾಬಾ ಹೇಳ್ತಾರೆ, ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾ ಇರ್ತಾರೆ, ಅನನ್ಯ ಮಕ್ಕಳಾಗಿರ್ತಾರೆ, ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ಯಾರೂ ಇಲ್ಲ, ನೀವೇ ಜಗತ್ತು, ನೀವೇ ಸರ್ವ ಸಂಬಂಧ, ನಿಮ್ಮಿಂದಲೇ ಸರ್ವ ಪ್ರಾಪ್ತಿ, ಅನನ್ಯ ಮಕ್ಕಳು. ಬಾಬಾ ಏನು ಹೇಳಿದ್ರು, ಒಳ್ಳೆ ಪುರುಷಾರ್ಥಿಗಳಾಗಿರ್ತಾರೆ, ಅನನ್ಯರಾಗಿರ್ತಾರೆ. ಉನ್ಕಿ ಪೂಜಾ ಬಿ ಜಾಸ್ತಿ ಹೋಗಿ, ಅವ್ರದ್ದು ಪೂಜೆನೂ ಹೆಚ್ಚಾಗಿ ಆಗುತ್ತೆ. ಬ್ರಹ್ಮ ಬಾಬಂದು ತಿರುಪತಿನಲ್ಲಿ ಎಷ್ಟು ಪೂಜೆ ಆಗುತ್ತೆ. तुम जानते हो हम ही पूज्य से पुजारी बन बाबा की और अपना पूजा करते हैं. ನಿಮಗೆ ಗೊತ್ತಿದೆ, ನಾವೇ ಪೂಜ್ಯರಿಂದ ಪೂಜಾರಿಗಳು ಆಗಿ ಬಾಬಂದು ಮೊದಲು ಶಿವಬಾಬಂದು ಭಕ್ತಿ ಮಾಡ್ತೀವಿ, ಪೂಜೆ ಮಾಡ್ತೀವಿ. ನಂತರ ನೆಕ್ಸ್ಟು ತಮ್ಮದೇ ಮೂರ್ತಿಗಳಿಗೆ ಪೂಜೆ ಮಾಡ್ತೀವಿ. ವ್ಯಭಿಚಾರಿ ಭಕ್ತಿ. ये बाबा भी नारायण की पूजा करते थे ना, ವಂಡರ್ಫುಲ್ खेल है. ಬ್ರಹ್ಮ ಬಾಬಾನು ನಾರಾಯಣನ ಪೂಜೆ ಮಾಡ್ತಾ ಇದ್ರಲ್ವ. ಹೇಗೆ ನಂಬರ್ 1 ಪೂಜ್ಯ ನಾರಾಯಣ. ನಂತರ ಅವರು ನಾರಾಯಣನ ಚಿತ್ರ ಇಟ್ಕೊಂಡು ಭಕ್ತಿ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರಲ್ವ. ವಂಡರ್ಫುಲ್ खेल है. जैसे नाटक देखने से खुशी होती है ना, वैसे ये भी बेहद का नाटक है. इनको कोई भी जानते नहीं. ಬಾಬಾ ಹೇಳ್ತಾರೆ, ಹೇಗೆ ನಾಟಕ ನೋಡ್ತಾರೆ, ನಾಟಕ ಸಿನಿಮಾ ಖುಷಿ ಆಗುತ್ತಲ್ವಾ, ಅದೇ ರೀತಿ ಇದು ಸಹ ಬೇಹದ್ದಿನ ನಾಟಕ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತುಮಾರಿ ಬುದ್ಧಿ ಮೇ ಅಬ್ ಸಾರಾ ಡ್ರಾಮಾ ಕಾ ರಾಜ್ ಹೈ. ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಡ್ರಾಮಾದು ರಹಸ್ಯ ಇದೆ. ರಹಸ್ಯ ಅಂದರೆ ಬೇರೆ ಗುಟ್ಟು, ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ. इस दुनिया में कितने अथाह दुख है. ಈ ಪ್ರಪಂಚದಲ್ಲಿ ಎಷ್ಟು ಲೆಕ್ಕವಿಲ್ಲದಷ್ಟು ದುಃಖಗಳು ಇವೆ. ಹೆಸರೇ ಏನು, ದುಃಖಧಾಮ. तुम जानते हो अभी बाकी थोड़ा समय है, हम जा रहे हैं नई दुनिया में. ನಿಮಗೆ ಗೊತ್ತಿದೆ, ಈಗ ಸ್ವಲ್ಪ ಸಮಯ ಉಳ್ಕೊಂಡಿದೆ, ಇವಾಗ ನಾವು ಹೋಗ್ತಾ ಇದ್ದೀವಿ ಹೊಸ ಪ್ರಪಂಚಕ್ಕೆ. भविष्य की खुशी रहती है तो वो इस दुख को उड़ा देते हैं. ಭವಿಷ್ಯದ್ದು ಖುಷಿ ಇರುತ್ತೆ ಅಂದಾಗ ಆ ಖುಷಿ ಏನು ಮಾಡಿಸುತ್ತೆ, ಈ ದುಃಖವನ್ನು ಹಾರಿಸ್ಬಿಡುತ್ತೆ. ಬಹಳ ಸಮಯ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಇನ್ನೊಂದು 2 ದಿವಸ 3 ದಿವಸಕ್ಕೆ ಡಿಸ್ಚಾರ್ಜ್ ಆಗ್ತಾರೆ ಅಂದರೆ ಹೇಗೆ ಅಲ್ವಾ. ಆ 3 ದಿವಸ ಅಲ್ಲಿ ಇಲ್ಲವೇ ಇಲ್ಲ ಅನ್ನೋ ಥರ ಖುಷಿನಲ್ಲಿ ಬಂದ್ಬಿಡ್ತಾರೆ, ಹಾರಿಸ್ಬಿಡುತ್ತೆ ಆ ದುಃಖನ. ಸ್ವಲ್ಪ ಇಷ್ಟೇ ದಿವಸ ಇದ್ವಿ, ಇನ್ನೊಂದು 2-3 ದಿವಸ ಹೊಟ್ಟೋಗ್ತೀವಿ. लिखते हैं बाबा विघ्न पड़ते घाटा पड़ जाता है. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ನಮಗೆ ಬಹಳ ವಿಘ್ನಗಳು ಬರುತ್ತೆ. ನಿಮ್ಮ ಮಗುವಾದ ಮೇಲೂ ಸಹ ಈ ರೀತಿ ವಿಘ್ನಗಳ ಈ ಥರ ವಿಘ್ನಗಳು ಬರುತ್ತೆ. ಮತ್ತು ಕೆಲವು ಮಾತುಗಳಲ್ಲಿ ದುಡ್ಡು ಕಾಸು, ಈ ಮಾತುಗಳಲ್ಲಿ ನಷ್ಟನೂ ಆಗುತ್ತೆ. बाप कहते हैं कुछ भी विघ्न आए, आज लखपति हो कल कखपति बन जाते हो.
ತಂದೆ ಹೇಳ್ತಾರೆ, ಯಾವುದೇ ವಿಘ್ನ ಬರಲಿ, ಇವತ್ತು ಲಕ್ಪತಿಯಾಗಿದ್ದೀರಾ, ನಾಳೆ ಎಲ್ಲ ಕಳ್ಕೊಂಡು ಕಕ್ಪತಿನೂ ಆಗ್ಬೋದು. ಲೆಕ್ಕಾಚಾರಗಳಿದೆ ಅಲ್ವಾ, ಯಾರಿಗೆ ಮೋಸ ಮಾಡಿರ್ತೀವೋ ಬಿಡ್ತಾರ ಅವರು ಇವಾಗ? ಸಾಲ ಕಿತ್ಕೊಳ್ತಾರಲ್ವ. ಮನೆಗೆ ಹೋಗ್ತೀಯ ಇನ್ನ, ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತಾರೆ. बाप कहते हैं कुछ भी विघ्न आए, आज लखपति हो कल कखपति बन जाते हो, तुमको तो भविष्य की खुशी में रहना है ना, ನೀವಂತೂ ಭವಿಷ್ಯದ ಖುಷಿಯಲ್ಲಿ ಇರಬೇಕಲ್ವಾ. ಭವಿಷ್ಯದಲ್ಲಿ ಎಷ್ಟು ಹಣ ಇರುತ್ತೆ ನಮ್ಮ ಹತ್ರ, ಎಂಥ ಶರೀರ ಇರುತ್ತೆ, ಎಂಥ ಸಂಬಂಧಗಳಿರುತ್ತೆ, ಆ ಖುಷಿಯಲ್ಲಿ ಇರಬೇಕಲ್ವಾ. ये है ही रावण की आसुरी दुनिया, चलते चलते कोई न कोई विघ्न पड़ेगा. ಇದು ಹಾಗೆ ಇದೆ ರಾವಣನ ಆಸುರಿ ಪ್ರಪಂಚ. ಅಂದರೆ ಎಲ್ಲರಲ್ಲೂ ಅಸುರತ್ವ ಇದೆ, ವಿಕಾರಗಳಿದೆ. ಅಂದರೆ ನಡೀತಾ ನಡೀತಾ ಯಾವುದಾದ್ರೂ ವಿಘ್ನ ಬರುತ್ತೆ. ನಮ್ಮದೇ ವಿಕಾರಗಳಿಂದ ಬರುತ್ತೆ, ಬೇರೆಯವರ ವಿಕಾರಗಳಿಂದನೂ ಬರುತ್ತೆ. इस दुनिया में बाकी थोड़ा दिन है, फिर हम अथाह ಸುಖೋ ಮೇ ಜಾಯೆಂಗೆ. ಈ ಪ್ರಪಂಚದ್ದು ಬಾಕಿ ಸ್ವಲ್ಪ ದಿನ ಇದೆ, ನಂತರ ನಾವು ಬಹಳಷ್ಟು ಸುಖಗಳಲ್ಲಿ ಹೋಗ್ತೀವಿ. ಬಾಬಾ कहते हैं ना, कल सावरा था, गावड़े का छोरा था, अभी बाप हमको नालेज दे ಗೋರಾ ಬನಾ ರಹೆ ಹೈ. ತಂದೆ ಹೇಳ್ತಾರೆ, ನಿನ್ನೆ ಕಪ್ಪಾಗಿದ್ರಿ, ಹಳ್ಳಿ ಹುಡುಗ ಆಗಿದ್ರಿ, ಈಗ ತಂದೆ ನಮ್ಮನ್ನು ಜ್ಞಾನ ಕೊಟ್ಟು ಸುಂದರರನ್ನಾಗಿ ಮಾಡ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಬಾಪ್ ಬೀಜ ರೂಪ ಹೈ. ತಂದೆ ಬೀಜ ರೂಪ. ನೆಕ್ಸ್ಟ್ ಯಾವುದು ಬರುತ್ತೆ? ಬೀಜ ರೂಪ ಮಹಿಮೆ. ನಂತರ ಯಾವುದು ನೆಕ್ಸ್ಟ್ ಬರುತ್ತೆ? ಸತ್ ಚೈತನ್ಯ ಹೈ, ಸಚ್ಚಿತ್ ಆನಂದ ಸ್ವರೂಪ ಜ್ಞಾನ ಸಾಗರ. उनको सुप्रीम सोल कहा जाता है, ಅವರಿಗೆ परम आत्मा ಅಂತ ಹೇಳಲಾಗುತ್ತೆ. वो ऊंच से ऊंच रहने वाले पुनर्जन्म में नहीं आते हैं, हम सब जन्म मरण में आते हैं. वो ಬಾಬಾ ಹೇಳ್ತಾರೆ, ಅವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಅವರು ಪುನರ್ಜನ್ಮದಲ್ಲಿ ಬರೋದಿಲ್ಲ, ನಾವು ಜನ್ಮ ಮರಣದಲ್ಲಿ ಬರ್ತೀವಿ. ಅವರು ರಿಸರ್ವ್ಡ್ ಹೈ, ರಿಸರ್ವ್ಡ್ ಯಾವಾಗಲೂ ಅಲ್ಲಿ ಇರ್ತಾರೆ. ಉನ್ಕೋ ತೋ ಅಂತ್ ಮೇ ಆಕರ್ ಸಬ್ಕಿ ಸದ್ಗತಿ ಕರ್ನಿ ಹೈ. ಅವರು ಅಂತ್ಯದಲ್ಲಿ ಬಂದು ಎಲ್ಲರದು ಸದ್ಗತಿ ಮಾಡಬೇಕು. ತುಮ್ ಭಕ್ತಿ ಮಾರ್ಗ ಮೇ ಜನ್ಮ ಜನ್ಮಾಂತರ ಗಾತೆ ಆಯೇ ಹೋ. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮ ಹಾಡ್ತಾ ಬಂದಿದ್ದೀರಿ. ಏನು ಹಾಡ್ತಾ ಬಂದಿದ್ದೀವಿ? ಇನ್ನೇನು ಹಾಡಿದ್ವಿ? ಇನ್ನೇನು ಹಾಡಿದ್ವಿ? ಬಾಬಾ आप आएंगे तो हम आपके ही बनेंगे. ಬಾಬಾ ತಾವು ಬಂದುಬಿಟ್ರೆ ನಾವು ವಾರಿ ಜಾಯೆಂಗೆ, ನಿಮಗೆ ಬಲಿಹಾರಿ ಆಗ್ಬಿಡ್ತೀವಿ, ತಮ್ಮವರಾಗ್ಬಿಡ್ತೀವಿ. ಮೇರಾ ತೋ ಏಕ್ ಬಾಬಾ ದೂಸರಾ ನ ಕೋಯಿ. ನೀವು ಬಂದುಬಿಡಿ, ನೋಡಿ ಹೇಗಿರ್ತೀವಿ, ನನ್ನವರು ಒಬ್ಬರೇ ಬಾಬಾ, ಬೇರೆ ಯಾರೂ ಇಲ್ಲ, ಆ ರೀತಿ ಇರ್ತೀವಿ. हम बाबा के साथ ही जाएंगे, ये है. ಬಾಬಾ ಹೇಳ್ತಾರೆ, ನಾವು ಬಾಬಾನ ಜೊತೆಯಲ್ಲೇ ಮನೆಗೆ ಹೋಗ್ತೀವಿ. ಈ ಪ್ರಪಂಚ ಆಗಿದೆ ದುಃಖ ಕಿ ದುನಿಯಾ, ದುಃಖದ ಪ್ರಪಂಚ. कितना गरीब है भारत. बाप कहते हैं, मैंने भारत को ही साहूकार बनाया था, फिर रावण ने नरक बनाया. ಬಾಬಾ ಹೇಳ್ತಾರೆ, ಎಷ್ಟು ಬಡ ಭಾರತ ಆಗ್ಬಿಟ್ಟಿದೆ. ತಂದೆ ಹೇಳ್ತಾರೆ, ನಾನು ಭಾರತವನ್ನೇ ಸಾಹುಕಾರ ಭಾರತ ಮಾಡಿದ್ದೆ, ಸ್ವರ್ಣಿಮ ಭಾರತ ಮಾಡಿದ್ದೆ, ಚಿನ್ನದ ಭಾರತ. ಬಾಬಾ ಹೇಳ್ತಾರೆ, ನಂತರ ರಾವಣ ಬಂದು ನರಕ ಮಾಡಿಟ್ಬಿಟ್ಟ. ಅಭಿ ತುಮ್ ಬಚ್ಚೆ ಬಾಪ್ಗೆ ಸಮ್ಮುಖ ಬೈಠೆ ಹೋ. ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರಲ್ವ, ಸಮ್ಮುಖದಲ್ಲಿ ಕುಳಿತಿದ್ದೀವಿ.
गृहस्थ व्यवहार में भी तो बहुत ही रहते हैं. ಮಕ್ಕಳು ಎಲ್ಲರೂ ಸರೆಂಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸರೆಂಡರು ಆಗಿಲ್ಲ. ಗೃಹಸ್ಥ ವ್ಯವಹಾರದಲ್ಲಂತೂ ಅನೇಕ ಮಕ್ಕಳು ಇದ್ದಾರೆ. सबको यहाँ तो नहीं बैठना है, ಎಲ್ಲರೂ ಬಂದು ಇಲ್ಲೇ ಕೂರೋ ಮಾತಿಲ್ಲ. ಗೃಹಸ್ಥ ವ್ಯವಹಾರ में रहो, ಬಲ್ ರಂಗೀನ್ ಕಪड़ा पहनो. ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೇ ಇರಿ, ಕಲರ್ ಡ್ರೆಸ್ಸೇ ಹಾಕೊಳ್ಳಿ. ಎಷ್ಟು ಖುಷಿ ಆಗೋಯ್ತು ಕಲರ್ ಡ್ರೆಸ್ ಹಾಕೊಳ್ಳಿ. कौन कहता है सफेद कपड़े पहनो, ಯಾರು ಹೇಳ್ತಾರೆ ನಿಮಗೆ ಬಿಳಿ ಡ್ರೆಸ್ಸೇ ಹಾಕೋಬೇಕು ಅಂತ. ಬಾಬಾನೇ ಕಭಿ ಕಿಸ್ಕೋ ಕಹಾ ನಹಿ, ಬಾಬಾ ಎಂದು ಯಾರಿಗೂ ಹೇಳಲಿಲ್ಲ. ತುಮಕೋ ಅಚ್ಚಾ ನಹಿ ಲಗ್ತಾ ಹೈ ತಬ್ ಸಫೇದ್ ಕಪಡೆ ಪಹನೆ ಹೈ. ನಿಮಗೆ ರಂಗ್ ಬಿರಂಗಿ ಅದು ಇಷ್ಟ ಆಗಲಿಲ್ಲ. ಯಾರು ಸ್ಟಾರ್ಟಿಂಗಲ್ಲೆಲ್ಲ ಬಂದು ಪವಿತ್ರ ಜೀವನ ನಡೆಸಲಿಕ್ಕೆ ಶುರು ಮಾಡಿದ್ರು, ಪ್ರಪಂಚದ ವ್ಯವಹಾರಗಳಿಂದ ದೂರ ಇದ್ದರು, ಅವರಿಗೆ ತಮಗೇನೆ ಇಷ್ಟ ಆಯಿತು, ಕಲರ್ ಡ್ರೆಸ್ ಇಷ್ಟ ಆಗಲಿಲ್ಲ, ಅವರೇ ವೈಟ್ ಡ್ರೆಸ್ಸು ಧರಿಸಲಿಕ್ಕೆ ಶುರು ಮಾಡಿದ್ರು. ಬಾಬಾ ಹೇಳ್ತಾರೆ ನಾನು ಯಾರಿಗೂ ಹೇಳಲೇ ಇಲ್ಲ, ಪವಿತ್ರ ಜೀವನ ಅಲ್ವಾ, ಮತ್ತು ಪ್ರಪಂಚದಿಂದ ಭಿನ್ನರಾಗಿದ್ದರು, ಅದಕ್ಕೆ ಎಲ್ಲರಿಗೂ ವೈಟ್ ಡ್ರೆಸ್ಸೇ ಇಷ್ಟ ಆಯಿತು. यहाँ तुम बल सफ़ेद वस्त्र पहनकर रहते हो, लेकिन रंगीन कपड़े पहनने वाले उस ड्रेस में भी बहुतों का कल्याण कर सकते हैं. ಯಾರು ಸರೆಂಡರ್ ಆಗಿದ್ದಾರೆ ಅವರು ಬಲೆ ವೈಟ್ ಡ್ರೆಸ್ಸು ಧರಿಸಿ ಇರ್ತಾರೆ. ಆದರೆ ಗೃಹಸ್ಥದಲ್ಲಿರೋರು, ಕಲರ್ ಡ್ರೆಸ್ಸಲ್ಲಿರೋರು ಸಹ ಬಾಬಾ ಏನು ಹೇಳ್ತಾರೆ, ಅವರು ಜ್ಞಾನ ಕೊಟ್ಟು ತಾವು ಧಾರಣೆ ಮಾಡಿ ಬೇರೆಯವರಿಗೆ ಜ್ಞಾನ ಕೊಟ್ಟು ಕಲ್ಯಾಣ ಮಾಡ್ಬೋದು, ಎಲ್ಲರದ್ದು ಕಲ್ಯಾಣ ಮಾಡ್ಬೋದು. ಮಾತಾಯೇ अपने पति को भी समझाती है, ಭಗವಾನ್ ವಾಚ್ ಹೈ. ಮಾತೆಯರು ತಮ್ಮ ಪತಿಗೂ ಸಹ ತಿಳಿಸ್ತಾರೆ, ಭಗವಾನ್ ವಾಚ ಆಗಿದೆ. ಏನು ತಿಳಿಸ್ತಾರೆ? ಭಗವಾನ್ ವಾಚ, ಪವಿತ್ರ ಬನ್ನ ಹೇ, ಪವಿತ್ರರಾಗಬೇಕು. ದೇವತಾಯೇ ಪವಿತ್ರ ಹೇ ತಬ್ ತೋ ಉನ್ಕೋ ಮಾತಾ ಟೇಕ್ತೆ ಹೇ. ದೇವತೆಗಳು ಪವಿತ್ರರಾಗಿದ್ದಾರೆ, ಆದ್ದರಿಂದಲೇ ಎಲ್ಲರೂ ಅವರಿಗೆ ಏನು ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ಪವಿತ್ರ ಬನ್ನ ತೋ ಅಚ್ಚಾ ಹೇನಾ, ಬಾಬಾ ಹೇಳ್ತಾರೆ ಪವಿತ್ರರಾಗೋದು ಒಳ್ಳೆ ಮಾತಿದೆ ಅಲ್ವಾ. ಅಭಿ ತುಮ್ ಜಾನ್ತೆ ಹೋ ಸೃಷ್ಟಿ ಕಾ ಅಂತ್ ಹೇ, ಜಾಸ್ತಿ ಪೈಸೆ ಕ್ಯಾ ಕರೆಂಗೆ. ಈಗ ನಿಮಗೆ ಗೊತ್ತಿದೆ ಸೃಷ್ಟಿಯ ಅಂತ್ಯ. ಜಾಸ್ತಿ ಹಣ ಏನು ಮಾಡ್ತೀರಾ, ಅದರಿಂದನೇ ಹೋಗಿ ಜಾಸ್ತಿ ಹಣ ಏನು ಮಾಡ್ತೀರಾ. आजकल कितने डाके लगते हैं, ರಿಶ್ವತ್ಖೋರಿ ಕಿತನಿ ಲಗಿ ಪಡಿ ಹೈ. ಈ ಸಮಯದಲ್ಲಿ ಎಷ್ಟು ಲೂಟಿಗಳು ನಡೆಯುತ್ತವೆ. ಲಂಚ ಎಷ್ಟು ತಗೊಳ್ತಾರೆ, ಲಂಚ ಕೊಡ್ದಿರ ಯಾವ ಕೆಲಸನೂ ಆಗೋದಿಲ್ಲ, ಆ ಮಟ್ಟಕ್ಕೆ ಬಂದ್ಬಿಡ್ತಲ್ವ. ಈ ಅಭಿ ಕೆ ಲಿಯೇ ಗಾಯನ ಹೈ, ಈಗಿಂದೆ ಇದು ಗಾಯನ. ಯಾವುದು? खिनकी दबी रही धूल में सफल होगी उसकी. ಬಾಬಾ ಹೇಳ್ತಾರೆ ಕೆಲವ್ರದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು, ಸಫಲ ಆಯಿತು ಅವ್ರದ್ದು. ಯಾರ್ದು ಸಫಲ ಆಯಿತು? ಜೋ ದಣಿಕೆ ನಾಮ್ ಖರ್ಚೆ, ದಣಿ ಹೆಸರಲ್ಲಿ ಸೇವೆಯಲ್ಲಿ ಖರ್ಚು ಮಾಡಿದ್ರು. ದಣಿ ತೋ ಅಭಿ ಸಮ್ಮುಖ ಹೈ, ದಣಿ ಈಗ ಸಮ್ಮುಖದಲ್ಲಿ ಇದ್ದಾರೆ. ಇವಾಗ ಏನೇ ಮಾಡ್ತೀವಿ ಡೈರೆಕ್ಟ್ ಮಾಡ್ತೀವಿ, ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟು. ಸಮಜ್ದಾರ್ ಬಚ್ಚೆ, ಬುದ್ಧಿವಂತ ಮಕ್ಕಳು ಏನು ಮಾಡ್ತಾರೆ? ಅಪ್ನಾ ಸಬ್ ಕುಚ್ ದಣಿ ಕೆ ನಾಮ್ ಪರ್ ಸಫಲ್ ಕರ್ ಲೇತೆ ಹೈ, ತಮ್ಮದೆಲ್ಲವನ್ನು ದಣಿಯ ಹೆಸರಿನಲ್ಲಿ ಸಫಲ ಮಾಡ್ಕೊಳ್ತಾರೆ. ಮನುಷ್ಯ ತೋ ಸಬ್ ಪತಿತೋಂ ಕೋ ದಾನ್ ಕರ್ತೆ ಹೈ, ವಹಾ ತೋ ಪುಣ್ಯಾತ್ಮಾವೋಂ ಕಾ, ಯಹಾ ತೋ ಪುಣ್ಯಾತ್ಮಾವೋಂ ಕಾ ದಾನ್ ಲೇನಾ ಹೈ. ಮನುಷ್ಯರಂತೂ ಎಲ್ಲರೂ ಪತಿತರಿಗೆ ದಾನ ಮಾಡ್ತಾರೆ, ಇಲ್ಲಂತೂ ನಾವು ಪುಣ್ಯಾತ್ಮರ ದಾನ ತಗೊಳ್ಬೇಕು. ಮೊದಲೆಲ್ಲ ಎಷ್ಟು ಸ್ಟ್ರಿಕ್ಟು, ಆಚೆ ಅದು ಯಾರ್ದು ಏನು ತಗೊಳ್ತಾ ಇರಲಿಲ್ಲ. ತಗೊಳ್ತಾ ಇದ್ರೂ ಏನು ಹೇಳ್ತಾಯಿದ್ರು ಬಾಬಾ, ಅದು ಲಿಟ್ರೇಚರ್ ಖರ್ಚು ಮಾಡಿ, ಸೇವೆಗೆ ಖರ್ಚು ಮಾಡಿ.
सिवाय ब्राह्मणों के और कोई से कनेक्शन नहीं है. ನಾವು ಆ ಥರ ಚೆಂದ ಎತ್ತೋದು ಆ ಮಾತೆಲ್ಲ ಇರಲಿಲ್ಲ ಅಲ್ವಾ, ಇನ್ನೂ ಇಲ್ಲ ಅಲ್ವಾ. ಬಾಬಾ ಹೇಳ್ತಾರೆ ಕೇವಲ ಬ್ರಾಹ್ಮಣರು ಬಿಟ್ಟು ನಮಗೆ ಬೇರೆ ಯಾರೊಂದಿಗೂ ಕನೆಕ್ಷನ್ನು ಇಲ್ಲ. ಕೊಡೋದು ತಗೊಳ್ಳೋ ಮಾತಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. तुम हो पुण्य आत्माए, तुम पुण्य का ही काम करते हो. ನೀವಾಗಿದ್ದೀರ ಪುಣ್ಯ ಆತ್ಮಗಳು, ಪುಣ್ಯದ್ದೇ ಕೆಲಸ ಮಾಡ್ತೀರಾ. ನಮ್ಮ ಹಣ ಯಾವುದಕ್ಕಾಗಿ ಉಪಯೋಗಿಸ್ಬೇಕು? ಪುಣ್ಯದ ಕೆಲಸಕ್ಕಾಗಿಯೇ ಉಪಯೋಗಿಸ್ಬೇಕು. ये मकान बनाते हैं वो भी तुम्हें रहते हो. ಶಿವಬಾಬನ್ಗೆ ಅಂತ ಕೊಡ್ತೀವಿ. ಶಿವಬಾಬಾ ಏನಾದರೂ ಪರಂಧಾಮಕ್ಕೆ ತಗೊಂಡು ಹೋಗ್ತಾರ, ಏನು ಮಾಡ್ತಾರೆ? ಬಿಲ್ಡಿಂಗ್ಗಳನ್ನ ಕಟ್ಟಿಸ್ತಾರೆ. ಅದರಲ್ಲಿ ಯಾರು ಇರ್ತಾರೆ? ಮಕ್ಕಳೇ ಇರ್ತಾರೆ. ಪಾಪ್ ಕಿ ತೋ ಕೋಯಿ ಬಾತ್ ನಹಿ. ಇಲ್ಲಿ ಏನೇ ಕೊಟ್ಟರು ಸಫಲ ಆಗುತ್ತೆ. ಬಾಬನ ಸೇವೆಯಲ್ಲಿ ಪಾಪದ ಮಾತು ಯಾವುದೇ ಇಲ್ಲ. ನಾನು ಯಾರು ಏನೇ ಕೊಡಲಿ, ಮೊದಲು ಸಂಕಲ್ಪ ಬರುತ್ತೆ, ಭಗವಂತ ಇದರಲ್ಲಿ ಒಂದು ಪೈಸಾ ವ್ಯರ್ಥ ಆಗಬಾರ್ದಪ್ಪ, ಅವ್ರದ್ದೆಲ್ಲ ಸಫಲ ಆಗಬೇಕಪ್ಪ. जो कुछ पैसे है भारत को स्वर्ग बनाने के लिए खर्च करते रहते हैं. ನಮ್ಮ ಹತ್ರ ಏನೆಲ್ಲ ಹಣ ಇದೆ, ಭಾರತವನ್ನು ಸ್ವರ್ಗ ಮಾಡಲಿಕ್ಕಾಗಿ ನಾವು ಖರ್ಚು ಮಾಡ್ತಾ ಇರ್ತೀವಿ. अपने पेट को भी ಪಟ್ಟಿ ಬಾಂಧ್ಕರ್ ಖಾತೆ. ಕೆಲವು ಮಕ್ಕಳು ಅಂಥ ಮಕ್ಕಳು ಇದ್ದಾರೆ, ಬಡ ಮಕ್ಕಳು, ತಮ್ಮ ಹೊಟ್ಟೆ ಕಟ್ಟಿ ಒಂದು ಹೊತ್ತು ಊಟ ಬಿಟ್ಟು, बाबा हमारी एक ईंट भी इसमें लगा दो तो वो वहाँ हमको महल मिल जाएगा. बाबा ನಮ್ಮದು ಈ ಬಿಲ್ಡಿಂಗಲ್ಲಿ ಒಂದು ಇಟ್ಟಿಗೆ ಆದ್ರೂ ಹಾಕಿ ಅದು ನಮಗೆ ಅಲ್ಲಿ ಮಹಲ್ ಸಿಕ್ಬಿಡುತ್ತೆ. ಹೇಳ್ತಾರಲ್ಲ, ಒಬ್ಬಾಕೆ ಪೋಸ್ಟಲ್ಲಿ ಕಳಿಸಿದ್ರು 8 ಆಣಿ ಒಂದು ಇಟ್ಟಿಗೆ ಹಾಕಿ ಬಾಬಾ ನಂದು ಈ ಬಿಲ್ಡಿಂಗಲ್ಲಿ ಅಂತ ಮಹಲ್ ಸಿಗತ್ತೆ. ಕಿತನೆ ಸಮಜ್ದಾರ್ ಬಚ್ಚೆ ಹೇ. ಬಾಬಾ ಹೇಳ್ತಾರೆ ಎಷ್ಟು ಬುದ್ಧಿವಂತ ಮಕ್ಕಳು. ಬಡವರದ್ದು ಸ್ವಲ್ಪದಕ್ಕೂ, ಸಾಹುಕಾರರದ್ದು ಬಹಳಷ್ಟಕ್ಕೂ ಈಕ್ವಲ್. ಅವ್ರ ಹತ್ರ ಇರೋದೇ ಅಷ್ಟು, ಅದನ್ನೇ ಅವರು ಒಂದೊತ್ತು ಊಟ ಮಾಡ್ದಿರ ಉಳಿಸಿ ಕೊಟ್ರಲ್ಲ, ಅದಕ್ಕೆಷ್ಟು ವ್ಯಾಲ್ಯೂ ಇದೆ ಅಲ್ವಾ. ಕಿತನೆ ಸಮಜ್ದಾರ್ ಬಚ್ಚೆ ಹೇ. ಎಷ್ಟು ಬುದ್ಧಿವಂತ ಮಕ್ಕಳಾಗಿದ್ದಾರೆ. पत्थरों के एवज में सोना मिलता है. ಒಂದಿಟ್ಟಿಗೆ ಕೊಟ್ಬಿಟ್ಟು ಚಿನ್ನ ತಗೊಂಡ್ಬಿಟ್ರು. ಸಮಯ ಹಿ ಬಾಕಿ ತೋಡಾ ಹೈ. ಸಮಯನೂ ಸಹ ಬಹಳ ಕಡಿಮೆ ಇದೆ. तुम कितनी सर्विस करते हो, ಪ್ರದರ್ಶಿನಿ ಮೇಲೆ बढ़ते जाते हैं. ನೀವೆಷ್ಟು ಸರ್ವಿಸ್ ಮಾಡ್ತೀರಾ, ಪ್ರದರ್ಶಿನಿ ಮೇಳಗಳು ಹೆಚ್ಚಾಗ್ತಾ ಹೋಗುತ್ತವೆ ದಿನೇ ದಿನೇ. ಮೊದಲು ಆ ಚಿತ್ರ ಪ್ರದರ್ಶಿನಿ ಒಂದೇ ಎಲ್ಲ ಕಡೆ ನಾವು ಬಂದು ಹೊಸದ್ರಲ್ಲಿ ಚಿತ್ರ ಪ್ರದರ್ಶಿನಿ, ಅದೇ ನಮಗೊಂದು ದೊಡ್ಡ ಸೇವೆ. ಎಲ್ಲಾದರೂ ಚಿತ್ರಗಳು ಹಾಕ್ಬಿಟ್ಟು ಆ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಓಡ್ತಾ ಇದ್ವಿ. ಮಲ್ಲೇಶ್ವರದ ಗ್ರೌಂಡ್ಸ್ ಅಂದರೆ ಅವಾಗೆಲ್ಲ ಈಸಿ, ಬಸ್ಸಲ್ಲಿ ಹೋದರೆ ಒಂದು 4 ಆಣೆ ಕೊಟ್ಟರೆ ಸೀದಾ ಮಲ್ಲೇಶ್ವರದಲ್ಲಿ ಇಳಿತಾ ಇದ್ವಿ. ಸಿರ್ಫ್ ಬಚ್ಚಿಯಾ ತೀಕಿ ಹೋ ಜಾಯೆ. ಬಾಬಾ ಹೇಳ್ತಾರೆ ಎಲ್ಲ ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಹೋಗುತ್ತೆ, ಮಕ್ಕಳು ತೀಕ್ಷ್ಣರಾಗಬೇಕು. ಯಾವ ಮಾತಿನಲ್ಲಿ? ತಾವು ಧಾರಣೆ ಮಾಡಿ ಬೇರೆಯವರಿಗೆ ಧಾರಣೆ ಮಾಡಿಸೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿ ತೀಕ್ಷ್ಣರು ಆಗಬೇಕು. बेहद के बाप का जयंती बनती नहीं है, मोह छोड़ती नहीं है. ಬೇಹದ್ದಿನ ತಂದೆಯವರ ಆಗೋದೇ ಇಲ್ಲ. ಯಾಕೆ? ಮೋಹ ಬಿಡೋದಿಲ್ಲ. ಎಷ್ಟೋ ಜನರಿಗೆ ಸರೆಂಡರ್ ಆಗುವಂಥ ಅವಕಾಶ ಇದೆ, ಆಗಲ್ಲ, ಆ ಮೋಹ ಬಿಡೋದಿಲ್ಲ. ಬಾಪ್ कहते हैं हमने तुमको स्वर्ग में भेजा था, अब फिर तुमको स्वर्ग के लिए तैयार कर रहे हैं. ತಂದೆ ಹೇಳ್ತಾರೆ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ, ಈಗ ಪುನಃ ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಏನು ತಯಾರಿ ಮಾಡ್ತಾ ಇದ್ದೀವಿ?
ಹೊರಗಿನ ರೂಪದಲ್ಲಿ ಏನಾದರೂ ತಯಾರಿನ, ಒಳಗಡೆ ಗುಣಗಳ ಧಾರಣೆ ಅಲ್ವಾ. ಅಗರ್ ಶ್ರೀಮತ್ ಪರ್ ಚಲೆಂಗೆ ತೋ ಊಂಚ್ ಪದ ಪಾಯೆಂಗೆ. ಒಂದು ವೇಳೆ ನಾವು ಶ್ರೀಮತದಂತೆ ನಡೆದ್ವಿ ಅಂದಾಗ ಶ್ರೇಷ್ಠ ಪದವಿಯನ್ನು ಪಡೀತೀವಿ. ಈ ಬಾತೆ ಅವ್ರ ಕೊಯಿ ಸಮझा ना सके. ಈ ಮಾತುಗಳೆಲ್ಲ ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. सारा सृष्टि चक्र तुम्हारी बुद्धि में है. ಮೂಲ ವತನ್, ಸೂಕ್ಷ್ಮ ವತನ್ और ಸ್ಥೂಲ ವತನ್. ಇಡೀ ಸೃಷ್ಟಿ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ. ಮೇಲೆ ಮೂಲವತನದ ಬಗ್ಗೆ ಎಲ್ಲ ವಿವರಣೆಯೂ ನಿಮಗೆ ಗೊತ್ತಿದೆ. ಸೂಕ್ಷ್ಮವತನ, ನಂತರ ಸ್ಥೂಲವತನ. ಇಲ್ಲಿಂದು ಫುಲ್ ಹಿಸ್ಟ್ರಿ ಜಾಗ್ರಫಿ ಎಲ್ಲ ಗೊತ್ತಿದೆ ಅಲ್ವಾ. बाप कहते हैं बच्चे स्वदर्शन चक्रधारी बनो, औरों को भी समझाते रहो. ತಂದೆ ಹೇಳ್ತಾರೆ, ಮಕ್ಕಳೇ ನೀವು ಸ್ವದರ್ಶನ ಚಕ್ರಧಾರಿ ಆಗಿ ಬೇರೆಯವ್ರಿಗೂ ಸಹ ತಿಳಿಸ್ತಾ ಇರಿ. ಈ ದಂಧ ದೇಖೋ ಕೈಸಾ ಹೇ. ಈ ಉದ್ಯೋಗ ನೋಡಿ ಹೇಗಿದೆ. ಖುದ್ ಹಿ ಧನ್ವಾನ್ ಸ್ವರ್ಗ ಕಾ ಮಾಲಿಕ್ ಬನ್ನ ಹೇ, ಔರೋಂ ಕೋ ಭಿ ಬನಾನಾ ಹೇ. ಎಂಥ ದಂಧ ಇದು. ಖುದ್ದು ತಾನು ಸ್ವರ್ಗದ ಏನಾಗುವಂತಹದ್ದು, ಹಣವಂತನಾಗುವಂತಹದ್ದು, ಸ್ವರ್ಗದ ಮಾಲೀಕ ಆಗುವಂತಹದ್ದು, ಬೇರೆಯವರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹದ್ದು. ದಂಧ ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧಿ ಮೇ ಯಹಿ ರಹನಾ ಚಾಹಿಯೆ, ಕಿಸ್ಕೋ ರಾಸ್ತಾ ಕೈಸೆ ಬತಾಯೆ. ಬುದ್ಧಿಯಲ್ಲಿ ಇದೇ ಇರಬೇಕು. ಯಾರಿಗೆ ನಾನು ಹೇಗೆ ರಸ್ತೆ ತಿಳಿಸೋದು, ಈ ಜ್ಞಾನ ಯಾರಿಗೆ ಯಾವ ರೀತಿ ಕೊಡೋದು, ರಸ್ತೆ ತೋರಿಸೋದು. ಡ್ರಾಮಾ ಅನುಸಾರ ಜೋ ಪಾಸ್ಟ್ ಹುವಾ, ಡ್ರಾಮಾ ಅನುಸಾರ ಏನೆಲ್ಲ ಕಳೀತು ನಮ್ಮ ಜೀವನದಲ್ಲಿ, ಯಾವುದೆಲ್ಲ ಮಾತುಗಳು ಕಳೀತು, ಓ ಡ್ರಾಮಾ, ಅದೂ ಡ್ರಾಮಾ. सेकंड बाय सेकंड जो होता है उनको हम साक्षी वो देखते हैं. ಸೆಕೆಂಡ್ ಬೈ ಸೆಕೆಂಡ್ ಏನು ನಡೆಯುತ್ತೆ ಅದನ್ನು ನಾವು ಸಾಕ್ಷಿಯಾಗಿ ನೋಡ್ತೀವಿ. बच्चों को बाप दिव्य दृष्टि से साक्षात्कार भी कराते हैं. ತಂದೆ ಮಕ್ಕಳಿಗೆ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರನೂ ಮಾಡಿಸ್ತಾರೆ. ಆಗೆ ಚಲ್ ತುಮ್ ಬಹುತ್ ಸಾಕ್ಷಾತ್ಕಾರ ಕರೆಂಗೆ. ಮುಂದಕ್ಕೆ ಕೊನೆಗೆ ನೀವು ಬಹಳ ಸಾಕ್ಷಾತ್ಕಾರಗಳನ್ನು ಪಡೀತೀರ. ಮನುಷ್ಯ दुख में त्राही त्राही करते रहेंगे, तुम खुशी में ताली बजाते रहेंगे. ಮನುಷ್ಯರು ಆ ವಿನಾಶದ ದುಃಖಗಳಲ್ಲಿ ಅಯ್ಯೋ ಅಯ್ಯೋ ಅಂತ ಚೀರಾಡ್ತಾ ಇರ್ತಾರೆ. ನೀವು ಸಿನಿಮಾ ನೋಡ್ತಾ, ಸಾಕ್ಷಾತ್ಕಾರಗಳು ನೋಡ್ತಾ ಖುಷಿಯ ಚಪ್ಪಾಳೆ ತಟ್ತಾ ಇರ್ತೀರಿ. ಅದಕ್ಕೆ ಏನು ಹೇಳ್ತಾರೆ ಬಾಬಾ, ಮಿರುವ ಮೌತ್ ಮಲ್ಲೋ ಕಾ ಶಿಕಾರ ಅಂತ. हम मनुष्य से देवता बनते हैं तो जरूर नई दुनिया चाहिए. ನಾವು ಮನುಷ್ಯರಿಂದ ದೇವತೆ ಆಗ್ತೀವಿ ಅಂದಾಗ ತಪ್ಪದೆ ನಮಗೆ ಹೊಸ ಪ್ರಪಂಚ ಬೇಕಾಗಿದೆ. उसके लिए ಈ ವಿನಾಶ खड़ा है, ಅದಕ್ಕಾಗಿಯೇ ಈ ವಿನಾಶ ನಿಂತಿದೆ. ये तो अच्छा है ना. ಬಾಬಾ ಹೇಳ್ತಾರೆ, ನಾವು ಮನುಷ್ಯರಿಂದ ದೇವತೆ ಆಗಬೇಕು ಅಂದಾಗ ಹೊಸ ಪ್ರಪಂಚ ಬೇಕಾಗಿದೆ, ಅದಕ್ಕಾಗಿ ವಿನಾಶನೂ ಮುಂದೆ ನಿಂತಿದೆ, ನಡೆಯುತ್ತೆ. ಇದಂತೂ ವಿನಾಶ ಆಗೋದು ಒಳ್ಳೆ ಮಾತಿದೆ ಅಲ್ವಾ. ಮನುಷ್ಯ ಸಮಜ್ತೆ ಹೇ ಆಪಸ್ ಮೇ ಲಡೆ ನಹಿ ಪೀಸ್ ಹೋ ಜಾಯೆ. ಆದರೆ ಅವರು ಏನು ತಿಳ್ಕೊಳ್ತಾರೆ, ಮನುಷ್ಯರಲ್ಲಿ ಈ ಕದನಗಳು, ಯುದ್ಧಗಳು ಎಲ್ಲ ಸ್ಟಾಪ್ ಆಗಬೇಕು, ಶಾಂತಿ ನೆಲೆಸಬೇಕು. ಆಗುತ್ತಾ? ಯಾವಾಗ ಶಾಂತಿ ನೆಲೆಸುತ್ತೆ? ವಿನಾಶ ಆಗಬೇಕು, ನಂತರ ಶಾಂತಿ ನೆಲೆಸುತ್ತೆ. ಬಸ್ ಪರಂತು ಏತೋ ಡ್ರಾಮಾ ಮೇ ನೋಂದ್ ಹೈ. ವಿನಾಶ ಆಗಬೇಕು, ಶಾಂತಿ ನೆಲೆಸಬೇಕು ಅಂದರೆ ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ದೋ ಬಂದರ್ ಆಪಸ್ ಮೇ ಲಡೆ, ಮಕ್ಕನ್ ಬೀಚ್ ಮೇ ತೀಸರೆ ಕೋ ಮಿಲ್ ಗಯಾ. ಎರಡು ಕೋತಿಗಳು ಪರಸ್ಪರ ಜಗಳ ಆಡಿದ್ವು, ಬೆಣ್ಣೆ ಮಧ್ಯದಲ್ಲಿ ಮೂರನೇವರಿಗೆ ಸಿಕ್ತು. ಅವರಿಬ್ಬರು ರಷ್ಯಾ ಅಮೇರಿಕಾ ಏನು ಯುದ್ಧ ಮಾಡ್ತಾರೆ. ಬೆಣ್ಣೆ ಯಾರಿಗೆ ಸಿಗುತ್ತೆ? ನಾವು ಮಕ್ಕಳಿಗೆ ಸಿಗುತ್ತೆ. तो अब बाप कहते हैं, ಈಗ ತಂದೆ ಹೇಳ್ತಾರೆ,
मुझ बाप को याद करो और सभी को रास्ता बताओ. ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ರಸ್ತೆಯನ್ನು ತಿಳಿಸಿ. रहना भी साधारण है, खाना भी साधारण है. ಬಾಬಾ ಹೇಳ್ತಾರೆ, ಇರುವುದು ಸಾಧಾರಣವಾಗಿ ಇರಬೇಕು. ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಲ್ವಾ. ನಮ್ಮದು ಊಟ ತಿಂಡಿನೂ ಸಾಧಾರಣವಾಗಿರಬೇಕು. ಅಷ್ಟು ಹೈ ಬೇಡ, ಅಷ್ಟು ಲೋನು ಬೇಡ. ಬಾಬಾ ಮಿಡ್ಲ್ ಅಂತಾರೆ ಎಲ್ಲದರಲ್ಲೂ ಅಷ್ಟೇ. ಡ್ರೆಸ್ಸು, ಊಟ, ಎಲ್ಲ ವಿಷಯಗಳಲ್ಲಿ ಅಷ್ಟು ಹೈ ಬೇಡ, ಅಷ್ಟು ಲೋನು ಬೇಡ, ಮಧ್ಯಮ. ಕವಿ ಕವಿ ಖಾತ್ರಿ ಬಿ ಕಿ ಜಾತಿ ಹೈ. ಬಾಬಾ ಹೇಳ್ತಾರೆ, ಕೆಲವೊಮ್ಮೆ ಮಕ್ಕಳಿಗೆ ಉಪಚಾರನೂ ಮಾಡಲಾಗತ್ತೆ. ಎಕ್ಸ್ಟ್ರಾ ಊಟ ತಿಂಡಿಗಳು, ಮಧುಬಂದಲ್ಲಂತೂ ಏನು ಖಾತ್ರಿನೇ ಖಾತ್ರಿ ಅಲ್ವಾ. ನಾವು ಮನೆಗಳಲ್ಲೂ ಒಂದು ಮಾಡಿದ್ರೆ ಮುಗೀತು. ಅಲ್ಲಿ 3-4 ವೆರೈಟಿಗಳು ಎಲ್ಲ ಹಾಕಿಸ್ಕೋತಾರೆ. ಅದು ಹಾಕಿಸ್ಕೋತಾರೆ, ಇದು ಹಾಕಿಸ್ಕೋತಾರೆ, ಎಲ್ಲ ವೆರೈಟಿ ಹಾಕಿಸ್ಕೋತಾರೆ. ಅವರು ಮೊಳಕೆ ಕಾಳು ಇದು ತಿಂದೇ ಇರೋರಿಗೆ ಮೊಳಕೆ ಕಾಳು ಅದು ಹಾಕಿಸ್ಕೋತಾರೆ, ಬೆಂದಿರೋದು ಹಾಕಿಸ್ಕೋತಾರೆ. ಬಾಬಾ ಹೇಳ್ತಾರೆ, रहना भी साधारण, खाना भी साधारण है. ಅದು ನೋಡಿದ್ರೆ ಅಷ್ಟು ಆಕರ್ಷಣೆ. ಅದು ಬೇಕು, ಇದು ಬೇಕು, ಎಲ್ಲ ಬೇಕು. जिस भंडारे से खाया कहते हैं बाबा ये सब आपका है. ಯಾವ ಭಂಡಾರದಿಂದ ತಿಂದರೂ ಏನು ಹೇಳ್ತಾರೆ, ಬಾಬಾ ಇದೆಲ್ಲವೂ ಸಹ ತಮ್ಮದಾಗಿದೆ. ಯಾವ ಮಕ್ಕಳು ತನು ಮನ ಧನ ನಿನ್ನದು ಬಾಬಾ ಅಂತ ಹೇಳಿ ಟ್ರಸ್ಟಿ ಆಗ್ತಾರೆ, ಅವ್ರಿಗೆ ಯಾವ ಫೀಲಿಂಗ್ ಬರುತ್ತೆ? ಬಾಬನ ಭಂಡಾರದಿಂದ ನಾನು ಊಟ ಮಾಡ್ತಾ ಇದ್ದೇನೆ, ನನ್ನ ಸಂಪಾದನೆ, ನನ್ನ ಪತಿ ಸಂಪಾದನೆ, ನನ್ನ ಮಗನ ಸಂಪಾದನೆಯಲ್ಲಿ ಊಟ ಮಾಡ್ತಾ ಇದ್ದೇನೆ ಅನ್ನೋ ಫೀಲಿಂಗ್ ಬರೋದಿಲ್ಲ. ಬಾಬಾ ನನಗೆ ಊಟ ಕೊಡ್ತಾ ಇದ್ದಾರೆ, ಫೀಲಿಂಗ್ ಬರುತ್ತೆ. ಬಾಬಾ कहते ಟ್ರಸ್ಟಿ ಹೋಗ್ಕರ್ ಸಂಭಾಲು. ಅದಕ್ಕೆ ಬಾಬಾ ಹೇಳ್ತಾರೆ, ನಂದು ನಂದು ತೆಗೆದ್ಬಿಡಿ, ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆದರೆ ನಂದು ನಂದು ತೆಗೆದ್ಬಿಡಿ. ಅದರಲ್ಲಿ ಬಾಬಾ ನಿಂದು ನಿಂದು ಅಂತ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಬೇಕು. ಏನು? ನಿಂದು ಜೊತೆಗೆ ಇನ್ನೊಂದು ಶ್ರೀಮತ ಆ್ಯಡ್ ಮಾಡಬೇಕು. ಬಾಬಾ ಸಬ್ ಕುಚ್ ಆಪ್ಕಾ ದಿಯಾ ಹುವಾ ಹೈ. ಬಾಬಾ ಎಲ್ಲವೂ ತಾವು ಕೊಟ್ಟಿದ್ದು. ಭಕ್ತಿನಲ್ಲೂ ಹೇಳಿದ್ವಲ್ವಾ, ಬಾಬಾ ಎಲ್ಲ ನೀನು ಕೊಟ್ಟಿದ್ದು ಅಂತ. ಭಕ್ತಿ ಮಾರ್ಗ ಮೇ ಸಿರ್ಫ್ ಕಹನೆ ಮಾತ್ರ कहते थे. ಭಕ್ತಿ ಮಾರ್ಗದಲ್ಲಿ ಕೇವಲ ಬಾಯಿ ಮಾತಿಗೆ ಹೇಳ್ತಾ ಇದ್ವಿ. ಇಲ್ಲಿ ಪ್ರಾಕ್ಟಿಕಲಲ್ಲಿ ಬಾಬಾ ಎಲ್ಲ ನಿಂದು ಅಂತ ಏನು ಮಾಡ್ತೀವಿ? ಟ್ರಸ್ಟಿಯಾಗಿ ಶ್ರೀಮತದಂತೆ ಉಪಯೋಗಿಸ್ತೀವಿ. ಅಭಿ ತೋ ತುಮಕೋ ಕಹತಾ ಹೂँ, ಬಾಬಾ ಹೇಳ್ತಾರೆ, ಈಗಂತೂ ನಿಮಗೆ ಹೇಳ್ತೀನಿ. ಏನು ಹೇಳ್ತಾರೆ ಬಾಬಾ? ಟ್ರಸ್ಟಿ ಬನು. ನಂದು ನಂದು ಅನ್ನೋದು ತೆಗೆದಾಕ್ಬಿಡಿ. ಬಾಬಾ ನಿಂದು ನಿಂದು ಟ್ರಸ್ಟಿಯಾಗಿ. ನಿಂದು ಅಂತ ಹೇಳಿದಾಗ ಶ್ರೀಮತನೂ ಜ್ಞಾಪಕ ಬರುತ್ತೆ, ನಂದು ಅಂದಾಗ ಮನ್ಮತ ಬರುತ್ತೆ. ಅಭಿ ಮೈ ಸಮ್ಮುಖ ಹೂँ, ಇವಾಗ ನಾನು ನಿಮ್ಮ ಸಮ್ಮುಖದಲ್ಲಿ ಇದ್ದೇನೆ. ಮೈ ಬಿ ಟ್ರಸ್ಟಿ ಬನ್ ಫಿರ್ ತುಮಕೋ ಟ್ರಸ್ಟಿ ಬನಾತಾ ಹೂँ. ಬಾಬಾ ಹೇಳ್ತಾರೆ, ನಾನು ಟ್ರಸ್ಟಿಯಾಗಿ ನಂತರ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡ್ತೀನಿ. ಜೋ ಕುಚ್ ಕರೋ ಪೂಚ್ ಕರ್ ಕರೋ. ಬಾಬಾ ಹೇಳ್ತಾರೆ, ಬಾಬಾ ಬ್ರಹ್ಮ ಬಾಬಾನು ಎಂಥ ಟ್ರಸ್ಟಿ ಆದರು. ಶಿವಬಾಬನಿಗೂ ಯಾವುದರಲ್ಲಾದರೂ ಮೈಪನ್ ಇದೆಯಾ? ಬಾಬಾ ಹೇಳ್ತಾರೆ, ನಾನು ಟ್ರಸ್ಟಿಯಾಗಿ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡ್ತೀನಿ. ಏನೇ ಮಾಡ್ತೀರಾ ನನ್ನನ್ನು ಕೇಳಿಬಿಟ್ಟು ಮಾಡಿ. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಬಾಬನಿಗೆ ಕೇಳಿಬಿಟ್ಟು ಒಪ್ಪಿಸಿ ಮಾಡಿ ಅಂತಾರೆ ಬಾಬಾ. ಆವಾಗ ಸಾಕಾರದಲ್ಲಿದ್ದರು, ಇವಾಗ ಹೃದಯದ ಕನೆಕ್ಷನ್ ಇದೆ ಅಲ್ವಾ. ನನ್ನ ಜೊತೆ ಇದ್ದಾರೆ ಅಂದ್ರೂ ಜೊತೆಯಲ್ಲಿರೋರನ್ನ ಕೇಳಿ ಕೇಳಿದ್ದಾನೆ ಮಾಡ್ತೀವಿ. ಪಕ್ಕದಲ್ಲಿ ಒಬ್ಬರಿದ್ದಾರೆ ಅಂದರೆ ಮಾಡೋಣವಾ, ಹೋಗೋಣವಾ, ಕೊಡೋಣವಾ. ಬಾಬಾ ಹರ್ ಬಾತ್ ಮೇ ರಾಯ್ ದೇತೆ रहेंगे. ಬಾಬಾ ಪ್ರತಿಯೊಂದು ಮಾತಿನಲ್ಲಿ ಮಕ್ಕಳಿಗೆ ಸಲಹೆ ಕೊಡ್ತಾ ಇರ್ತಾರೆ. ಯಾಕೆ? ಸಿಕ್ಕಾಕೊಳ್ಳೋದಿಲ್ಲ ಯಾವುದರಲ್ಲೂ ಅಲ್ವಾ.
बाबा मकान बनाओ, ये करो, बाबा कहेंगे बल करो. ಬಾಬಾ ನನ್ನ ಹತ್ರ ಹಣ ಇದೆ, ಮನೆ ಕಟ್ಟಿಸ್ಲಿಯಾ, ಇದು ಮಾಡಲಿಯಾ? ಬಾಬಾ ಹೇಳ್ತಾರೆ ಭಲೆ ಮಾಡು, ಬಾಕಿ ಪಾಪಾತ್ಮವೋಂಕೋ ನಹಿ ದೇನಾ. ಬಾಬಾ ಹೇಳ್ತಾರೆ ನಿಮ್ಮ ಹಣ ನನ್ನ ಪವಿತ್ರ ಧನ್. ರಮೇಶ್ ಭಾಯ್ ಬುಕ್ ಬರೆದ್ರು, ಪವಿತ್ರ ಧನ್. ನಮ್ಮದು ಪವಿತ್ರ ಹಣ, ಪಾಪಾತ್ಮರಿಗೆ ನಾವು ಕೊಡಬಾರ್ದು. ಪಾಪಾತ್ಮರಿಗೆ ಕೊಟ್ವಿ ಅಂದರೆ ಅದರಲ್ಲಿ ನಾವು ಭಾಗ ತಗೊಳ್ಬೇಕಾಗತ್ತೆ, ಪಾಪದ ಭಾಗ ತಗೊಳ್ಬೇಕಾಗತ್ತೆ. ಲೌಕಿಕದ ವ್ಯವಹಾರಗಳಲ್ಲೂ ಅಷ್ಟೇ, ಯಾರಿಗೆಷ್ಟು ಕೊಡಬೇಕೋ ಅಷ್ಟು ಅಲ್ವಾ, ಕೊಡಲೇಬೇಕಾಗುತ್ತೆ ಸಂಬಂಧಗಳಲ್ಲಿ. ಅದು ಬಾಬನಿಗೆ ಒಪ್ಪಿಸ್ಬಿಟ್ಟು ಕೊಡಬೇಕು. ಬಾಬಾ ನೋಡು, ಇದು ಈ ಸಂಬಂಧದಲ್ಲಿ ಈ ಆತ್ಮನಿಗೆ ಇವಾಗ ಕೊಡಬೇಕು, ನಾನಿಷ್ಟು ಕೊಡ್ತೇನೆ. ಇನ್ನೇನು ಎಕ್ಸ್ಪೆಕ್ಟೇಷನ್ಗಳು ಇರಬಾರ್ದು. ಅದರಲ್ಲಿ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು. बच्ची अगर ज्ञान में नहीं चलती, शादी करना चाहती है तो ಹೆಣ್ಣು ಮಗಳು ಜ್ಞಾನದಲ್ಲಿ ನಡೆಯೋದಿಲ್ಲ, ಮದುವೆ ಮಾಡ್ಕೊಳ್ಳೋಕ್ಕೆ ಬಯಸ್ತಾಳೆ ಅಂದಾಗ ಕರ್ಹಿ ಕ್ಯಾಸತ್ತೆ, ಏನು ಮಾಡ್ತೀರಾ, ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಮಾಡಿ ಕಳಿಸ್ಬೇಕು. ಬಾಪ್ ತೋ ಸಮझाते हैं तुम क्यों अपवित्र बनती हो, परंतु किसकी तकदीर में नहीं है तो पतित बन पड़ते हैं. ತಂದೆ ಜ್ಞಾನದಲ್ಲಿ ಇದ್ದಾರೆ, ತಿಳಿಸ್ತಾರೆ ಯಾಕಮ್ಮ ಪವಿತ್ರ ಆಗ್ತೀಯಾ ಅಂತ. ಆದರೆ ಅವರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಆ ಮಾತು ತಲೆ ಒಳಗಾದರೂ ಹೋಗುತ್ತಾ? ಅನೇಕ ಪ್ರಕಾರಕ್ಕೆ ಕೇಸ್ ಬಿ ಹೋತೆ ಇರುತ್ತೆ. ಈ ಥರ ಅನೇಕ ಪ್ರಕಾರದ್ದು ನಡೀತಾ ಇರುತ್ತೆ. ತಾಯಿ ತಂದೆ ಹೇಳ್ತಾರೆ, ಮಕ್ಕಳು ಕೇಳೋದಿಲ್ಲ, ಮತ್ತು ಮಕ್ಕಳಿಗೆ ಇಷ್ಟ ಇರುತ್ತೆ, ತಾಯಿ ತಂದೆ ಕೇಳೋದಿಲ್ಲ. ಈ ಥರ ಅನೇಕ ಕೇಸುಗಳು ನಡೀತಾ ಇರುತ್ತವೆ. पवित्र रहते भी माया का थप्पड़ लग जाता, खराब हो पड़ते. ಇನ್ನೂ ಕೆಲವು ಕೇಸ್ಗಳು ಪವಿತ್ರವಾಗಿ ಇದ್ದರೂ ಮಾಯೆದು ಪೆಟ್ಟು ಬಿತ್ತು ಹಾಳಾಗೋದ್ರು. ಮಾಯಾ ಬಡೀ ಪ್ರಬಲ, ಮಾಯಾ ಬಹಳವೂ ಶಕ್ತಿಶಾಲಿಯಾಗಿದೆ. वो भी काम वश हो जाते हैं, फिर कहा जाता है. ಅವರು ಕಾಮ ವಿಕಾರಕ್ಕೆ ವಶ ಆಗ್ಬಿಡ್ತಾರೆ. ನಂತರ ಏನು ಹೇಳಲಾಗುತ್ತೆ? ಪವಿತ್ರವಾಗಿದ್ದರು, ಮಾಯೆದು ಪೆಟ್ಟು ಬಿತ್ತು ಹಾಳಾಗೋದ್ರು, ಮತ್ತು ಕಾಮಕ್ಕೆ ವಶ ಆಗಿಬಿಟ್ರು. ನಂತರ ಹೇಳಲಾಗುತ್ತೆ ಡ್ರಾಮಾಕಿ ಬಾವಿ. ಅಷ್ಟೇ, ಡ್ರಾಮಾದಲ್ಲಿತ್ತು ಅಷ್ಟೇ ಹೇಳಬೇಕು. ಅದಕ್ಕಾಗಿ ಬೇರೆಯವರ ವಿಷಯಕ್ಕಾಗಿ ಎಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು, ಚಿಂತನೆ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇಷ್ಟು ಚೆನ್ನಾಗಿ ನಡೀತಾ ಇದ್ರು ಹಿಂಗಾಗ್ಬಿಟ್ರ? ಡ್ರಾಮಾಕಿ ಬಾವಿ, ಡ್ರಾಮಾದಲ್ಲಿತ್ತು ಅಷ್ಟೇ. ಇಸ್ ಗಡಿ ತಕ್ ಜೋ ಕುಚ್ ಹೂವ ಕಲ ಪೆಹಲೆ ಬಿ ಹುವಾ ತಾ. ಈ ಗಳಿಗೆ ತನಕ ಏನೆಲ್ಲ ನಡೀತು ಹೋದ ಕಲ್ಪದಲ್ಲೂ ಅದೇ ನಡೆದಿತ್ತು. ನಥಿಂಗ್ ನ್ಯೂ. अच्छा काम करने में विघ्न डालते हैं, नई बात नहीं. ಒಳ್ಳೆ ಕಾರ್ಯಗಳು ಮಾಡೋದ್ರಲ್ಲಿ ವಿಘ್ನಗಳು ಹಾಕ್ತಾರೆ, ತರಿಸ್ತಾರೆ. ಇದು ಹೊಸ ಮಾತಿಲ್ಲ. ಏನೋ ಕೆಟ್ಟ ಕಾರ್ಯಗಳಲ್ಲಿ ವಿಘ್ನ ಹಾಕೋದ್ರು ಅಂದರೆ ಏನೋ, ಒಳ್ಳೆ ಕಾರ್ಯಗಳಲ್ಲಿ ವಿಘ್ನ ಹಾಕ್ತಾರೆ ಅಂದರೆ ಬಾಬಾ ಹೇಳ್ತಾರೆ ಯಾವುದೂ ಹೊಸ ಮಾತಿಲ್ಲ. हमको तो तन मन धन से भारत को जरूर ಸ್ವರ್ಗ बनाना है. ನಾವಂತೂ ತನು ಮನ ಧನದಿಂದ ಭಾರತವನ್ನು ಸ್ವರ್ಗ ಮಾಡಬೇಕಾಗಿದೆ. ಸಬ್ ಕುಚ್ ಬಾಬಾ ಪರ್ ಸ್ವಾಹ ಕರೆಂಗೆ. ನಾವು ನಮ್ಮದೆಲ್ಲವನ್ನು ತಂದೆಗೆ ಸ್ವಾಹ ಮಾಡ್ತೀವಿ. तुम बच्चे जानते हो हम श्रीमत पर इस भारत की रूहानी सेवा कर रहे हैं. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಶ್ರೀಮತದಂತೆ ಈ ಭಾರತದ ಆತ್ಮೀಯ ಸೇವೆ ಮಾಡ್ತಾ ಇದ್ದೀವಿ. ಸೇವೆಗೂ ಏನು ಹೇಳ್ತಾರೆ? ಶ್ರೀಮತ ಅಂತ ಹೇಳ್ತಾರೆ. तुम्हारी बुद्धि में है कि हम अपना राज्य भाग्य से स्थापना कर रहे हैं. राज्य फिर से स्थापन कर रहे हैं. ನಿಮ್ಮ ಬುದ್ಧಿಯಲ್ಲಿದೆ, ನಾವು ನಮ್ಮ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡ್ತಾ ಇದ್ದೀವಿ. ಪುನಃ ಅಂದರೆ ಎಷ್ಟೋ ಸಲ ಮಾಡಿಬಿಟ್ಟಿದ್ದೀವಿ ಅಲ್ವಾ. बाप कहते हैं रूहानी हॉस्पिटल कम यूनिवर्सिटी 3 पैर पृथ्वी में खोल दो.
जिससे मनुष्य ತಂದೆ ಹೇಳ್ತಾರೆ ಈ ರುಹಾನಿ ಆಸ್ಪತ್ರೆ ಮತ್ತು ಯೂನಿವರ್ಸಿಟಿ 3 ಹೆಜ್ಜೆ ನೆಲದಲ್ಲಿ ತೆಗೆಯಿರಿ. ಯಾವುದರಿಂದ? ಮನುಷ್ಯ ಎವರ್ ಹೆಲ್ದಿ ವೆಲ್ದಿ ಬನೆ. ಮನುಷ್ಯರು ಎವರ್ ಹೆಲ್ದಿ ವೆಲ್ದಿ ಆಗಬೇಕು, ಸದಾ ನಿರೋಗಿಗಳು, ಸದಾ ಐಶ್ವರ್ಯವಂತರು. 3 पैर पृथ्वी के भी कोई देते नहीं. ಆವಾಗ ಎಷ್ಟು ಕಷ್ಟ ಇತ್ತು. ಒಂದು ಬಾಡಿಗೆ ಮನೆ ಬಾಡಿಗೆ ಕೊಡ್ತಾ ಇರಲಿಲ್ಲ ಬ್ರಹ್ಮಕುಮಾರಿಯರು. कहते हैं बीके जादू करेंगी ಬಾಯಿ ಬಹನ್ ಬನಾಯಂಗಿ. ಏನು ಹೇಳ್ತಾರೆ? ಬೀಕೆಗಳು ಜಾದೂ ಮಾಡ್ತಾರೆ, ಪತಿ ಪತ್ನಿಯರನ್ನ ಸಹೋದರ ಸಹೋದರಿ ಮಾಡಿಬಿಡ್ತಾರೆ, ಅಕ್ಕವರೇ ಅಣ್ಣವರೇ ಮಾಡಿಬಿಡ್ತಾರೆ. तुम्हारे लिए ड्रामा में युक्ति बड़ी अच्छी रखी हुई है. ನಮಗಾಗಿ ಪವಿತ್ರ ಜೀವನಕ್ಕಾಗಿ ಡ್ರಾಮಾದಲ್ಲಿ ಎಷ್ಟು ಒಳ್ಳೆ ಯುಕ್ತಿ ಮಾಡಲಾಗಿದೆ. ಬೆಹನ್ ಬಾಯಿ ಕುದೃಷ್ಟಿ ರಖ್ ನಹೀ ಸಕ್ತೆ. ಸಹೋದರ ಸಹೋದರಿ ಸಂಬಂಧದಲ್ಲಿ ದೃಷ್ಟಿಯಲ್ಲೂ ಕೂಡ ಆ ಕೆಟ್ಟ ಮಾತು ಬರೋ ಹಾಗಿಲ್ಲ ಅಲ್ವಾ? आजकल तो दुनिया में इतना गंद है बात मत पूछो. ಆದರೆ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಯಾವ ಸಂಬಂಧ ಏನೂ ಇಲ್ಲ, ಎಷ್ಟು ಕೊಳಕು ಮಾತು. ಬಾಬಾ ಹೇಳ್ತಾರೆ ವರ್ಣನೆ ಮಾಡೋಂಗಿಲ್ಲ, ಆ ಥರ ಹಾಳಾಗೋಗಿದೆ ಪ್ರಪಂಚ. तो जैसे बाप को तरस पड़ा है ऐसे तुम बच्चों को भी पढ़ना चाहिए. ಹೇಗೆ ತಂದೆಗೆ ದಯೆ ಬಂತು ಅದೇ ರೀತಿ ನೀವು ಮಕ್ಕಳಿಗೂ ದಯೆ ಬರಬೇಕಾಗಿದೆ. ಇವರನ್ನು ಅಪವಿತ್ರತೆಯಿಂದ ದೂರ ಮಾಡಬೇಕು, ಇವ್ರಿಗೂ ಪವಿತ್ರ ಜೀವನ ಕೊಡಿಸ್ಬೇಕು. जैसे बाप नरक को स्वर्ग बना रहे हैं ऐसे तुम रहम दिल बच्चों को भी बाप का मददगार बनना है. ಹೇಗೆ ತಂದೆ ನರಕನ ಸ್ವರ್ಗ ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ದಯಾಹೃದಯ ಮಕ್ಕಳಿಗೂ ಸಹ ತಂದೆಯ ಸಹಯೋಗಿಗಳು ಆಗಬೇಕು. ಪೈಸಾ ಆಯಿತು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಕೋಲ್ತೆ ಜಾವು. ಹಣ ಇದೆ ಅಂದರೆ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಎರಡು ಒಂದರಲ್ಲೇ ಅಲ್ವಾ? इसमें ಜಾಸ್ತಿ ಖರ್ಚೆ ಕಿ ತೋ ಬಾತ್ ಹಿ ನಹಿ ಹೈ, ಸಿರ್ಫ್ ಚಿತ್ರ ರಖ್ ದೋ. ಇದರಲ್ಲಿ ಬಹಳಷ್ಟು ಹಣದ ಒಂದು ಮಾತು ಇಲ್ಲ, ಕೇವಲ ಚಿತ್ರಗಳನ್ನು ಇಟ್ಕೊಳ್ಳೋದು, ಬಂದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು. जिन्होंने कल्प पहले ज्ञान लिया होगा उनका ताला खुलता जाएगा. ಯಾರಿಗೆ ಹೋದ ಕಲ್ಪದಲ್ಲಿ ಯಾರು ಜ್ಞಾನವನ್ನು ಪಡೆದಿದ್ರೋ ಅವ್ರದ್ದು ಬುದ್ಧಿ ಬೇಗ ತೆಗೀತಾ ಹೋಗುತ್ತೆ. ಓ ಆತೆ रहेंगे, ಅವ್ರು ಬರ್ತಾ ಹೋಗ್ತಾರೆ. ಕಿತನೆ ಬಚ್ಚೆ ದೂರ ದೂರ ಸೆ ಆತೆ ಹೇ ಪढ़ने लिए. ಎಷ್ಟು ಮಕ್ಕಳು ದೂರ ದೂರದಿಂದ ಬರ್ತಾರೆ ಓದಲಿಕ್ಕಾಗಿ. बाबा ने ऐसे भी देखे हैं रात को एक गांव से आते हैं, सवेरे सेंटर पर आकर झोली भरकर जाते हैं. ಬಾಬಾ ಇದು ನೋಡಿದ್ದಾರೆ ಅಂತ ಮಕ್ಕಳು ರಾತ್ರಿಗೆ ಮನೆ ಬಿಟ್ಟು ಒಂದು ಹಳ್ಳಿಯಿಂದ ಬರ್ತಾರೆ. ಆ ಊರಲ್ಲಿ ಸೆಂಟ್ರಿಂದ ಒಂದು ಹಳ್ಳಿಯಿಂದ ಬರ್ತಾರೆ. ಬೆಳಿಗ್ಗೆ ಸೆಂಟ್ರಿಗೆ ಬಂದು ಜ್ಞಾನದಿಂದ ಜೋಳಿಗೆಯನ್ನು ತುಂಬಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಿನ್ನೆ ಶಿವಾನಿನು BKSಗೂ ಏನು ಹೇಳಿದ್ರು, ಇವಾಗ ಆ ಮಾಯೆ ಬಂದ್ಬಿಡ್ತು, ಆನ್ಲೈನ್ ಕ್ಲಾಸಸ್ದು ಮಾಯೆ ಬಂದು ಎಲ್ಲರೂ ಆ ಸಮಯದಲ್ಲಿ ಅದು ಬೇಕಾಗಿತ್ತು ಅಲ್ವಾ? ಅದಕ್ಕೆ 1 ತಿಂಗಳು ನಾವು ತಪ್ಪದಿರೋ ಸೆಂಟ್ರಿಗೆ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರು. ನನ್ನ ಅಣ್ಣ ಒಬ್ಬರಿಗೆ ಮುಸ್ಲಿಮ್ಗೆ ಪಕ್ಕ ಮಾಡಿದಿರಲ್ಲ, ಅವರು ನಿನ್ನೆ ಪಾಸ್ ತಗೊಳಕ್ಕೆ ಬಂದಿದ್ರು. ನಾನು ಹೇಳಿದೆ 5 ನಿಮಿಷ 10 ನಿಮಿಷ, ಅವರೆಲ್ಲ ತುಂಬ ಬ್ಯುಸಿ, ಅವರು ಯಾವುದೋ ಬಿಸ್ನೆಸ್ ಮಾಡ್ತಾರೆ ಡಾಕ್ಟ್ರು. ಸರಿ 5 ನಿಮಿಷ 10 ನಿಮಿಷ ಯಾಕೆ ಬಾಬಾ ಮನೆ ಅಂತ ಮಾಡಿದ್ರು? ನಾವೇ ಓದ್ಕೋಬೋದಾಗಿತ್ತಲ್ಲ ಮನೆಯಲ್ಲಿ, ಬಾಬಾ ಮನೆ ಅಂತ ಯಾಕೆ ಮಾಡಿದ್ರು?
ಈ ಸ್ಥಾನಕ್ಕೆ ಎಷ್ಟು ಮಹತ್ವ ಇದೆ. ಮತ್ತು ಪರಿವಾರ, ಒಂದು ಪರಿವಾರದ ಫೀಲಿಂಗ್ ಬರುತ್ತೆ. 5 ನಿಮಿಷ ಬನ್ನಿ, 10 ನಿಮಿಷ ಬನ್ನಿ, ನೀವು ತಿಳ್ಕೊಬೋದು ನಮಗೆ ಆನ್ಲೈನ್ನಲ್ಲೇ ನಮ್ಮ ಮನೆಯಲ್ಲೇ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ಬೋದು. ಆದರೆ ಈ ಪ್ರಾಪ್ತಿಯಿಂದ ವಂಚಿತರಾಗಿದ್ದು ನಿಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದು ಪಡ್ಕೊಂಡಾಗಲೇ ನಿಮಗೆ ಗೊತ್ತಾಗೋದು. ನಮ್ಗೆ ಇವಾಗೇನು ಚೆನ್ನಾಗೇ ಇದೆ ಅಲ್ಲ ಅಂತ ತಿಳ್ಕೊಳ್ತೀರಾ. ಆದರೆ ಯಾವುದು ಈ ಪ್ರಾಪ್ತಿ ಇತ್ತು ಅದು ಮೈನಸ್ ಆಯಿತು. ಆ ಥರ ನಿನ್ನೆ ನನಗೆ ಅದೇ ಅನ್ನಿಸ್ತು. ಆಕೆಗೆ ನಾನು ಅಷ್ಟು ಫೋರ್ಸಾಗಿ ಬಾಬಾ ಹೇಳಿಸಿದ್ರು. ನೆನ್ನೆ ಶಿವಾನಿ ಬೇನೂ ಎಲ್ಲರ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸಿದ್ರು. 1 ತಿಂಗಳು ಕಂಟಿನ್ಯೂಸ್ ಆಗಿ ಸೆಂಟ್ರಿಗೆ ಬರ್ತೀವಿ. ಆಗುವಂಥವ್ರು ಬರೋದಿಲ್ಲ ನೋಡಿ. ಆಗದೇ ಇರೋರ ಮಾತು ಬೇರೆ, ಆಗುವಂಥವ್ರು ಬರೋದಿಲ್ಲ. ಯಾಕೆ? ಆನ್ಲೈನ್ ಬಂದ್ಬಿಡ್ತಲ್ಲ, ಅನುಕೂಲ ಆಗೋಯ್ತು. ಮನೆಯಲ್ಲೇ ಅದೇ ಕೆಲಸಗಳು ಮಾಡ್ಕೊಂಡು ಅದೆಷ್ಟು ಕೇಳ್ತೀವೋ ಅದೆಷ್ಟು ಕೇಳೋದಿಲ್ವೋ, ಕೊನೆಯಲ್ಲಿ ಬಂದು ಯಾವುದೋ ಒಂದು ಪಾಯಿಂಟ್ ರಿಪೀಟ್ ಮಾಡಿಬಿಡೋದು. ಜೋಲಿ ಐಸೆ ಬಿ ನಾ ಹೋ ಜೋ ಬಾಧಾ ರಹೆ. ಜೋಳಿಗೆ ಈ ಥರನೂ ಆಗಬಾರ್ದು. ಒಂದು ಕಡೆ ತುಂಬಿಸ್ಕೊಳ್ತಾ ಇದ್ದೀವಿ, ಇನ್ನೊಂದು ಕಡೆ ಒಂದು ತೂತಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಫಿರ್ ಕ್ಯಾ ಪದ್ ಪಾಯೆಂಗೆ. ತಪ್ಪುಗಳು ಮಾಡೋದು, ಒಂದು ಕಡೆ ತುಂಬಿಸ್ಕೊಳ್ಳೋದು, ಇನ್ನೊಂದು ಕಡೆ ತಪ್ಪುಗಳು ಮಾಡ್ತಾ ಇದ್ದರೆ ಏನಾಗುತ್ತೆ? ಜೋಳಿಗೆ ತೂತು ತೂತು. ಏನು ಪದವಿ ಪಡೀತೀರಿ? ನೆನ್ನೆ ಪದವಿ ಮಾತಿಗೆ ಒಂದು ಸುಂದರವಾದ ಮಾತು ಹೇಳಿದ್ರಲ್ಲ ಮೊನ್ನೆ. ಯಾವುದರಿಂದ ವಿನಶನ್? ಬಾಬನ ಮಕ್ಕಳೂ ಸಹ ಶ್ರೇಷ್ಠ ಪದವಿಯಿಂದ ವಿನಶ್ಯಂತಿ ಆಗ್ತಾರೆ. तुम बच्चों को तो बहुत खुशी होनी चाहिए. ನೀವು ಮಕ್ಕಳಿಗಂತೂ ಬಹಳ ಖುಷಿ ಆಗಬೇಕಾಗಿದೆ. ಬೇಹದ್ ಕಾ ಬಾಪ್ ಹಮ್ಕೋ ಪಡಾತೆ ಹೇ ಬೇಹದ್ ಕಾ ವರ್ಷ ದೇನೆ. ಬೇಹದ್ದಿನ ತಂದೆ ನಮಗೆ ಓದಿಸ್ತಾರೆ, ಬೇಹದ್ದಿನ ಆಸ್ತಿ ಕೊಡಲಿಕ್ಕಾಗಿ. ಕಿತನಾ ಸಹಜ ಬಾತ್ ಹೈ. ಬಾಪ್ ಸಮझाते हैं बिल्कुल पत्थर बुद्धि है उन्हें. ಬಾಬಾ ಹೇಳ್ತಾರೆ ಪೂರ್ಣವಾಗಿ ಕಲ್ಲು ಬುದ್ಧಿಯವರಾಗ್ಬಿಟ್ಟಿದ್ದಾರೆ, ಅವರನ್ನು ಪಾರಸ್ ಬುದ್ಧಿ ಬನಾನ ಹೇ. ನಾನು ಬಂದು ಚಿನ್ನದ ಬುದ್ಧಿಯವರನ್ನಾಗಿ ಮಾಡಬೇಕಾಗಿದೆ. ಬಾಬಾ ಕೋ ತೋ ಬಡಿ ಖುಷಿ रहती है. ये ಗುಪ್ತ ಹೇನಾ? ಬಾಬನಿಗಂತೂ ಬಹಳ ಖುಷಿ ಇರುತ್ತೆ. ಇದೆಲ್ಲ ಗುಪ್ತ ಮಾತುಗಳಲ್ವಾ? ಜ್ಞಾನ ಬಿ ಗುಪ್ತ. मम्मा बाबा ये लक्ष्मी नारायण बनते हैं तो हम फिर कम बनेंगे क्या? ಬಾಬಾ ಹೇಳ್ತಾರೆ ಮಮ್ಮ ಬಾಬಾ ಈ ಲಕ್ಷ್ಮೀ ನಾರಾಯಣ ಆಗ್ತಾರೆ ಅಂದಾಗ ನಾವು ಕಡಿಮೆ ಆಗಬೇಕಾ ಏನು? ಆಗ್ತೀವ ಏನು? ಹಮ್ ಬಿ ಸರ್ವಿಸ್ ಕರೆಂಗೆ. ನಾವು ಸೇವೆ ಮಾಡ್ತೀವಿ, ನಾವು ಆಗ್ತೀವಿ. तो ये नशा रहना चाहिए. ಈ ನಶೆ ಇರಬೇಕಾಗಿದೆ. हम अपनी राजधानी स्थापन कर रहे हैं योग बल से. ಬಾಹುಬಲ ಅಲ್ಲ, ಯೋಗ ಬಲದಿಂದ ನಮ್ಮ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀವಿ. अभी हम स्वर्ग के मालिक बनते हैं, वहाँ फिर ये ज्ञान नहीं रहेगा. ಈಗ ನಾವು ಸ್ವರ್ಗದ ಮಾಲೀಕರಾಗ್ತೀವಿ, ಅಲ್ಲಿ ಪುನಃ ಈ ಜ್ಞಾನ ಇರೋದಿಲ್ಲ. ये ज्ञान अभी के लिए है. ಈ ಜ್ಞಾನ ಈ ಸಮಯಕ್ಕಾಗಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग, नमस्ते नमस्ते नमस्ते. धारणा के लिए मुख्य सार. समझदार बन अपना सब कुछ धनी के नाम पर सफल करना है. ಬುದ್ಧಿವಂತರಾಗಿ ತಮ್ಮದೆಲ್ಲವನ್ನು ದಣಿಯ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಬೇಕು. ಪತಿತೋं को दान नहीं करना है. ಪತಿತರಿಗೆ ದಾನ ಕೊಡಬಾರದು. सिवाय ब्राह्मणों के और कोई से भी कनेक्शन नहीं रखना है. ಬ್ರಾಹ್ಮಣರ ವಿನಃ ಬೇರೆ ಯಾರೊಂದಿಗೂ ಕನೆಕ್ಷನ್ನು ಇಟ್ಕೊಳ್ಬಾರ್ದು. ಕೊಡೋದು ತಗೊಳ್ಳೋದ್ರಲ್ಲಿ
ಯಾರೊಂದಿಗೂ ಕನೆಕ್ಷನ್ ಇಟ್ಕೊಳ್ಬಾರ್ದು. ಇಲ್ಲೂ ಸಹ ಅನಾವಶ್ಯಕವಾಗಿ ಕೊಡೋದು ತಗೊಳ್ಳೋದು ಆ ಮಾತೂ ಇಲ್ಲ ಅಲ್ವಾ. ಎರಡನೇದು, बुद्धि रूपी झोली में कोई ऐसा छेद ना हो जो ज्ञान बहता रहे. ಬುದ್ಧಿ ರೂಪಿ ಜೋಳಿಗೆಯಲ್ಲಿ ಈ ರೀತಿ ಒಂದು ತೂತು ಅನ್ನೋದಿರಬಾರ್ದು, ಯಾವುದರಲ್ಲಿ ಜ್ಞಾನ ಎಲ್ಲ ಹರ್ಕೊಂಡು ಹೋಗ್ತಾ ಇದೆ. बेहद का वर्षा देने के लिए पढ़ा रही है. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡ್ಲಿಕ್ಕಾಗಿ ಓದಿಸ್ತಾ ಇದ್ದಾರೆ. ಇಸ್ ಗುಪ್ತ ಖುಷಿ ಮೇಲೆ ಈ ಗುಪ್ತ ಖುಷಿಯಲ್ಲಿ ಇರಬೇಕು. ಬಾಪ್ ಸಮಾನ್ ರೆಹಮ್ ದಿಲ್ ಬನನಾ ಹೈ, ತಂದೆಯ ಸಮಾನ ದಯಾ ಹೃದಯಗಳು ಆಗಬೇಕು. वरदान, संपन्नता द्वारा संतुष्टता का अनुभव करने वाले सदा हर्षित विजयी भव. ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂಥವರು ಸದಾ ಹರ್ಷಿತರು, ವಿಜಯಿ ಆಗಿ. जो सर्व खजानों से संपन्न है वही सदा संतुष्ट है. ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರೇ ಸದಾ ಸಂತುಷ್ಟರಾಗಿದ್ದಾರೆ. ಸಂತುಷ್ಟತಾ ಅರ್ಥಾತ್ ಸಂಪನ್ನತ. ನಮಗೆ ಸಂತುಷ್ಟತೆ ಇದೆ ಅಂದರೆ ಸಂಪನ್ನತೆ ಇದೆ. ಜೈಸೆ ಬಾಪ್ ಸಂಪನ್ನ ಹೈ, ಇಸ್ಲಿಯೇ ತಂದೆ ಸಂಪನ್ನರು, ಎಲ್ಲ ಗುಣಗಳಲ್ಲಿ ಶಕ್ತಿಗಳಲ್ಲಿ ಎಲ್ಲದರಲ್ಲೂ ಸಂಪನ್ನರು. ಇಸ್ಲಿಯೇ ಮಹಿಮಾ ಹೈ, ಅದಕ್ಕಾಗಿ ಅವರಿಗೆ ಮಹಿಮೆ ಏನಿದೆ. ಸಾಗರ್ ಶಬ್ದ ಕತೆ ಸಾಗರ. ऐसे आप बच्चे भी ಮಾಸ್ಟರ್ ಸಾಗರ್ ಅರ್ಥಾತ್ ಸಂಪನ್ನ ಬನೋತೋ, ಅದೇ ರೀತಿ ನೀವು ಮಕ್ಕಳು ಸಹ ಮಾಸ್ಟರ್ ಸಾಗರ ಅರ್ಥಾತ್ ಸಂಪನ್ನರಾದ್ರಿ ಅಂದಾಗ ಸದಾ ಖುಷಿ ಮೇ ನಾಚ್ತೇ रहेंगे, ಸದಾ ಖುಷಿಯಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತೀರಾ. अंदर खुशी के सिवाय और कुछ आ नहीं सकता, ಒಳಗಡೆ ಖುಷಿ ವಿನಃ ನಿಮಗೆ ಬೇರೆ ಯಾವುದು ಬರಲಿಕ್ಕೆ ಸಾಧ್ಯನೇ ಇಲ್ಲ. स्वयं संपन्न होने के कारण किसी से भी तंग नहीं होंगे. ಸ್ವಯಂ ಸಂಪನ್ನರಾಗಿರುವ ಕಾರಣ ಯಾರಿಂದಲೂ ಸಹ ಏನೋ ಕಷ್ಟದ ಅನುಭವ ಆಗೋದಿಲ್ಲ, ಸುಸ್ತಾಗೋದಿಲ್ಲ, ತಂಗಾಗೋದಿಲ್ಲ. किसी भी प्रकार की उलझन या विघ्न एक खेल अनुभव होगा. ಯಾವುದೇ ಪ್ರಕಾರದ ಗೊಂದಲ ಏನಾಗುತ್ತೆ, ವಿಘ್ನ ಒಂದು ಆಟದ ಅನುಭವ ಆಗುತ್ತೆ. ಸಮಸ್ಯೆ ಮನೋರಂಜನ್ ಕಾ ಸಾಧನ ಬನ್ ಜಾಯೇಗಿ, ಸಮಸ್ಯೆ ಮನೋರಂಜನೆಯ ಸಾಧನ ಆಗ್ಬಿಡುತ್ತೆ. ಅಂದರೆ ನಮಗೆ ನಗು ಬರ್ತಾ ಇರುತ್ತೆ, ಒಳೊಳಗೆ ಮನೋರಂಜನೆಯ ಸಾಧನ ಆಗ್ಬಿಡುತ್ತೆ. ನಿಶ್ಚಯ ಬುದ್ಧಿ ಹೋನೆ ಕೆ ಕಾರಣ ಸದಾ ಹರ್ಷಿತ್ ಅವರು ವಿಜಯಿ ಹೋಂಗೆ. ನಿಶ್ಚಯ ಬುದ್ಧಿಯವರಾಗುವ ಕಾರಣ ಸದಾ ಹರ್ಷಿತರು ಮತ್ತು ವಿಜಯಿ ಆಗ್ತೀರಿ. ಸ್ಲೋಗನ್, नाजुक परिस्थिति में घबराओ नहीं, उनसे पाठ पढ़कर ಸ್ವಯಂ ಕೋ ಪರಿಪಕ್ವ ಬನಾವು. ನಾಜುಕ್ ಪರಿಸ್ಥಿತಿಗಳಲ್ಲಿ ಗಾಬರಿಯಲ್ಲಿ ಬರಬೇಡಿ, ಅದರಿಂದ ಒಂದು ಪಾಠವನ್ನು ಓದಿ ಸ್ವಯಂವನ್ನು ಪರಿಪಕ್ವ ಮಾಡ್ಕೊಳ್ಳಿ. मातेश्वरी जी के अनमोल महावाक्य। परमात्मा गुरु टीचर पिता के रूप में भिन्न भिन्न संबंध का वर्षा देता है. परमात्मा गुरु टीचर ಪಿತಾ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಆಸ್ತಿ ಕೊಡ್ತಾರೆ. देखो परमात्मा 3 रूप धारण कर वर्षा देता है. वो हमारा बाप भी है, टीचर भी है, सद्गुरु भी है. 3 ರೂಪ ಧಾರಣೆ ಮಾಡಿ ಆಸ್ತಿ ಕೊಡ್ತಾರೆ.
अब पिता के साथ पिता का संबंध है, टीचर के साथ टीचर का संबंध है, ಗುರು ಸೇ ಗುರುಪನ್ का ಸಂಬಂಧ है. ಬಾಬಾ ಹೇಳ್ತಾರೆ, ತಂದೆ ಅಂದಾಗ ತಂದೆ ಜೊತೆ ತಂದೆಯ ಸಂಬಂಧ ಏನು, ಮಗುವಾಗಿ ತಂದೆಯ ಸಂಬಂಧ ನಿಭಾಯಿಸಬೇಕು. ಟೀಚರ್ ಜೊತೆ ಸ್ಟೂಡೆಂಟ್ ಆಗಿ ಸಂಬಂಧ ನಿಭಾಯಿಸೋದು, ರೆಗ್ಯುಲರ್ ಅಂಡ್ ಫಂಕ್ಷನ್. ಗುರು ಜೊತೆ गुरुतनद संबंध, आज्ञाकारी संबंध. अगर पिता से फारकती ले ली तो वर्षा कैसे मिलेगा? ತಂದೆಗೆ ಡೈವರ್ಸ್ ಕೊಟ್ಬಿಟ್ರೆ ಆಸ್ತಿ ಹೇಗೆ ಸಿಗುತ್ತೆ? जब पास होकर टीचर द्वारा सर्टिफिकेट लेंगे तब टीचर का साथ मिलेगा. ಯಾವಾಗ ಪಾಸ್ ಆಗಿ ಟೀಚರ್ ಮೂಲಕ ಸರ್ಟಿಫಿಕೇಟ್ ತಗೊಳ್ತೀರಿ ಆಗ ಟೀಚರ್ದು ಜೊತೆ ಸಿಗುತ್ತೆ, सहयोग ಸಿಗುತ್ತೆ. अगर बाप का वफादार फरमानबरदार बच्चा हो, डायरेक्शन पर नहीं चले तो ತಂದೆಗೆ ಮಗುವಾಗಿ ನಂಬಿಕಸ್ಥ, ಆಜ್ಞಾಕಾರಿ, ಫೈತ್ಫುಲ್ ಮಗು ಆಗಲಿಲ್ಲ ಅಂದರೆ, ಅವರ ಡೈರೆಕ್ಷನ್ ಅಂತೆ ನಡೀಲಿಲ್ಲ ಅಂದರೆ ಭವಿಷ್ಯ ಪ್ರಾರಬ್ಧ नहीं बनेगी, ಭವಿಷ್ಯದ ಪ್ರಾರಬ್ಧ ಆಗೋದಿಲ್ಲ. फिर पूर्ण सद्गति को नहीं प्राप्त कर सकेंगे, पूर्ण सद्गति प्राप्ति ಮಾಡ್ಕೊಳ್ಳೋದಿಲ್ಲ. ना फिर बाप से पवित्रता का वर्षा ले सकेंगे, ನಂತರ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪರಮಾತ್ಮ की प्रतिज्ञा है, ಪರಮಾತ್ಮನ ಪ್ರತಿಜ್ಞೆ ಆಗಿದೆ. अगर तीव्र पुरुषार्थ करेंगे तो, ನೀವು ತೀವ್ರ ಪುರುಷಾರ್ಥ ಮಾಡಿದ್ರಿ ಅಂದಾಗ ತುಮಕೋ 100 ಗುಣ ಫಾಯ್ದಾ ದೇ ದೂಂಗ, ನಿಮಗೆ 100ರಷ್ಟು ನಾನು ಲಾಭ ಕೊಡ್ತೀನಿ. ಸಿರ್ಫ್ कहने ಮಾತ್ರ नहीं, ಬಾಯಿಂದ ಹೇಳೋದು ಮಾತ್ರ ಅಲ್ಲ, ಉನ್ಕೆ ಸಾಥ್ ಸಂಬಂಧ भी गहरा चाहिए. ನೀನೇ ತಂದೆ, ನೀನೇ ಟೀಚರು, ನೀನೇ ಗುರು, ಬಾಯಿಂದ ಹೇಳೋದು ಮಾತ್ರ ಅಲ್ಲ, ಅವರ ಜೊತೆ ಸಂಬಂಧ ಹೇಗಿರಬೇಕಾಗಿದೆ, ಆಳವಾದ ಸಂಬಂಧ ಇರಬೇಕಾಗಿದೆ. अर्जुन को भी हुक्म किया था कि सबको मारो, निरंतर मेरे को याद करो. ಅರ್ಜುನನಿಗೂ ಸಹ ಆಜ್ಞೆ ಕೊಟ್ಟರು, ಎಲ್ಲರನ್ನ ನೀನು ಸಾಯಿಸು, ಯುದ್ಧ ಮಾಡು, ಆದರೆ ಹೆಣಗಳ ಮೇಲೆ ಒಂದು ಬಾಣ ಹಾಕು ಅಂದರು. ನಿರಂತರ ನನ್ನನ್ನು ನೆನಪು ಮಾಡು. परमात्मा तो समर्थ है, सर्वशक्तिवान है, वो अपने वायु को अवश्य निभाएगा. ಪರಮಾತ್ಮ ಅಂತೂ ಸಮರ್ಥರಾಗಿದ್ದಾರೆ, ಸರ್ವಶಕ್ತಿವಾನಾಗಿದ್ದಾರೆ. ಅವರು ತಮ್ಮ ಯಾವುದು ಪ್ರತಿಜ್ಞೆ ಇದೆ ಅದನ್ನು ಅವಶ್ಯಕವಾಗಿ ನಿಭಾಯಿಸ್ತಾರೆ. मगर बच्चे भी जब बाप के साथ तोड़ निभाएंगे, ಯಾವಾಗ ಮಕ್ಕಳು ತಂದೆಯ ಜೊತೆ ಆ ಸಂಬಂಧ ನಿಭಾಯಿಸ್ತಾರೆ ಆಗ. जब सबसे बुद्धियोग तोड़ एक परमात्मा से जोड़ेंगे तभी उनसे संपूर्ण वर्षा मिलेगा. ಯಾವಾಗ ಎಲ್ಲದರಿಂದ ಬುದ್ಧಿಯೋಗವನ್ನು ಮುರಿದು ಒಬ್ಬ ಪರಮಾತ್ಮನೊಂದಿಗೆ ಜೋಡಿಸ್ತಾರೆ ಆಗಲೇ ಅವರಿಂದ ಸಂಪೂರ್ಣ ಆಸ್ತಿ ಸಿಗುತ್ತೆ. अव्यक्त इशारे, सत्यता और सभ्यता रूपी कल्चर को अपनाओ. ಸತ್ಯತೆ, ಸಭ್ಯತೆ ಆ ಸಂಸ್ಕೃತಿಯನ್ನು ಧಾರಣೆ ಮಾಡಿ. जोश में आकर यदि कोई सत्य को सिद्ध करता है तो, ಆವೇಶದಲ್ಲಿ ಬಂದು ಒಂದು ವೇಳೆ ಯಾರಾದರೂ ಸತ್ಯವನ್ನು ಸಿದ್ಧ ಮಾಡ್ತಾರೆ, तो जरूर उसमें कुछ न कुछ असत्यता समाई हुई है, ತಪ್ಪದೆ ಅದರಲ್ಲಿ ಸ್ವಲ್ಪ ಅಸತ್ಯತೆ ಸಮಾವೇಶ ಆಗಿದೆ, ಅದಕ್ಕೆ ಸಿದ್ಧ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಕೈ ಬಚ್ಚೋं की ಭಾಷಾ हो गई है, ಕೆಲವು ಮಕ್ಕಳದು ಭಾಷೆ ಆಗಿದೆ. मैं बिल्कुल सच बोलता हूँ, ನಾನು ಪೂರ್ಣವಾಗಿ ಸತ್ಯ ಹೇಳ್ತೀನಿ, 100% ಸತ್ಯ बोलता हूँ, 100% ಸತ್ಯ ಹೇಳ್ತೀನಿ.
लेकिन सत्य को सिद्ध करने की आवश्यकता नहीं है. सत्यನ ಸಿದ್ಧ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸತ್ಯ ಐಸಾ ಸೂರ್ಯ ಹೈ. ಸತ್ಯ ಈ ರೀತಿ ಸೂರ್ಯ ಆಗಿದೆ. ಜೋ ಕುಚ್ छिप नहीं सकता ಅಂದಾಗ ಬಾಬಾ ಹೇಳ್ತಾರೆ, ಯಾವುದನ್ನು ಮುಚ್ಚಿಡಲಿಕ್ಕೆ ಆಗೋದಿಲ್ಲ. ಸತ್ಯ ಒಂದು ದಿವಸ ಏನು ಗೊತ್ತೇ ಗೊತ್ತಾಗುತ್ತೆ, ಮುಚ್ಚಿಡ್ಲಿಕ್ಕಾಗೋದಿಲ್ಲ. चाहे कितने भी दीवारें कोई आगे लाए, लेकिन सत्यता का प्रकाश कभी छिप नहीं सकता. ಭಲೆ ಎಷ್ಟೇ ಗೋಡೆಗಳು ಮುಂದೆ ತರಲಿ, ಆದರೆ ಸತ್ಯತೆಯ ಪ್ರಕಾಶ ಏನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. सभ्यता पूर्वक बोल, सभ्यता पूर्वक चलन, इससे ही सफलता होती है. ಸಭ್ಯತೆ ಪೂರ್ವಕ ಮಾತು, ಮಾತಿನಲ್ಲಿ ಸಭ್ಯತೆ ಇರಬೇಕು. ಸಭ್ಯತಾ ಪೂರ್ವಕ ಚಲನೆ, ಇದರಲ್ಲೇ ನಮಗೆ ಸಫಲತೆ ಅನ್ನೋದು ಆಗುತ್ತೆ. ಸೊ ಅಚ್ಚಾ ಓಂ ಶಾಂತಿ.